ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರ ಮಂಗಲಾಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ಈ ವಾಹಿನಿಯ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಬುಧನ ವಕ್ರಗತಿ ಅಥವಾ ಬುಧ ಗ್ರಹದ ಒಂದು ವಕ್ರ ಸಂಚಾರದ ಫಲವನ್ನು ತೆಗೆದುಕೊಳ್ಳೋಣ. ಇದೇ ಆಗಸ್ಟ್ 5ರಂದು ಬುಧನ ವಕ್ರಗತಿ ಆರಂಭ ಆಗುತ್ತೆ. ಆಗಸ್ಟ್ 5ರಿಂದ ಆಗಸ್ಟ್ 28ರವರೆಗೆ ಆ ಬುಧನ ಒಂದು ವಕ್ರ ಸಂಚಾರ ನಡೆಯಲಿದೆ. ಅದು ಸಿಂಹರಾಶಿಯಲ್ಲಿ ಬುಧನ ಇರ್ತಾನೆ. ಆ ಬಳಿಕ ಆತನು ವಕ್ರಗತಿಯಲ್ಲಿ ಹಿಮ್ಮೆಟ್ಟುತ್ತಾ ಬರುತ್ತದೆ. ಆ ಹಿಮ್ಮುಖವಾದ ಚಲನೆಯಲ್ಲಿ ಆತನು ಕರ್ಕಾಟಕ ರಾಶಿಯನ್ನು ಪ್ರವೇಶಿಸಿ ಅಲ್ಲಿ 22ಕ್ಕೆ ಕಟಕಕ್ಕೆ ಬರ್ತಾನೆ. ಆ ಬಳಿಕ 28ರವರೆಗೂ ಅಲ್ಲಿ ಕಟಕದಲ್ಲಿ ಆತನ ವಕ್ರ ಸ್ಥಿತಿ ಮುಂದುವರಿಯುತ್ತೆ. ಹಾಗಾಗಿ ಸುಮಾರು 23 ದಿನಗಳ ಕಾಲ ಇರುವಂಥ ಈ ಒಂದು ವಕ್ರಗತಿಯು ಅನೇಕ ರೀತಿಯ ಒಂದು ಅಡ್ಡ ಪರಿಣಾಮಗಳನ್ನು ಪ್ರಕೃತಿಯ ಮೇಲೋ ಜೊತೆಗೆ ಜನಜೀವನದ ಮೇಲೋ ಅಥವಾ ಹಲವಾರು ರಾಶಿಗಳ ಮೇಲೋ ಪ್ರಭಾವ ಬೀರಲಿದೆ. ಈ ಬುಧನ ವಕ್ರಗತಿಯಿಂದ ಹೆಚ್ಚಿನ ಎಲ್ಲ ರಾಶಿಗಳಿಗೆ ಅಡ್ಡ ಪರಿಣಾಮ ಖಂಡಿತ ಇರುತ್ತೆ. ಇದರಿಂದ ಯಾವಾಗಲೂ ಈ ಶುಭ ಗ್ರಹಗಳಿಗೆ ವಕ್ರಗತಿ ಬಂದಾಗ ಅವರು ಶುಭ ಫಲ ಕೊಡುವಂಥವ್ರಿಗೂ ಒಳ್ಳೆಯದಿರೋದಿಲ್ಲ ಅಥವಾ ಅಶುಭ ಫಲ ಕೊಡುವಂಥವ್ರಿಗೂ ಅಷ್ಟೇನೂ ಉತ್ತಮ ಫಲಗಳು ಬರೋದಿಲ್ಲ. ಹಾಗಾಗಿ ಬುಧನು ಶುಭ ಗ್ರಹಗಳ ಒಂದು ಪಟ್ಟಿಗೆ ಸೇರ್ತಾನೆ. ಬುಧ, ಶುಕ್ರ, ಚಂದ್ರ, ಗುರು ಈ ಗ್ರಹಗಳು ಶುಭ ಗ್ರಹಗಳು ಅಥವಾ ಉತ್ತಮ ಗ್ರಹಗಳು ಅಂತ ಒಂದು ಪಟ್ಟಿಯಲ್ಲಿ ಬರ್ತವೆ. ಹಾಗಾಗಿ ಈ ಶುಭ ಗ್ರಹಗಳು ವಕ್ರ ಸ್ಥಿತಿಯಲ್ಲಿ ಬಂದಾಗ ಹಲವಾರು ಏರುಪೇರುಗಳು ನಮ್ಮ ಒಂದು ಜನಜೀವನದಲ್ಲಿ ಆಗ್ಬೋದು, ಜನಮಾನಸದಲ್ಲಿ ಆಗ್ಬೋದು, ಪ್ರಕೃತಿಯಲ್ಲಿ ಆಗುವಂಥ ಸಾಧ್ಯತೆ ಇರುತ್ತೆ. ಹಿಂದಿನ ಹಲವಾರು ವಿಚಾರಗಳಲ್ಲಿ ಕೆಲವೊಂದು ವಿಡಿಯೋಗಳು ನಾನು ಈ ಶನಿಯ ವಕ್ರಗತಿ, ಕುಜನ ವಕ್ರಗತಿ ಇವೆಲ್ಲ ಬಂದಾಗ ಆದಂಥ ಪರಿಣಾಮಗಳ ಬಗ್ಗೆ ವಿಶ್ಲೇಷಣೆ ಮಾಡಿದ್ದೇನೆ. ಆ ಕಾಲಕ್ಕೆ ನೀವು ಆದಂಥ ಘಟನೆಗಳನ್ನು ಗಮನಿಸಿದರೆ ಆ ಒಂದು ಪರಿಣಾಮಗಳು ಆವಾಗ ಸಿದ್ಧ ಆಗಿವೆ. ಅದನ್ನು ಹಾಗಾಗಿ ಈ ಜ್ಯೋತಿಷ್ಯದಲ್ಲಿ ಹಿಂದೆಯೇ ಇಂಥ ಒಂದು ವಿಚಾರಗಳನ್ನ ಪ್ರಕೃತಿಗೆ ಅಥವಾ ಇನ್ನಿತರ ಧಾರ್ಮಿಕ ರಾಜಕೀಯ ವಿಚಾರಗಳನ್ನು ಹಿಂದೆನೂ ವಿಶ್ಲೇಷಣೆ ಮಾಡಿದ್ದಾರೆ. ಅದು ಆಗಿನ ಕಾಲದ ಒಂದು ಘಟನೆಗಳಿಗೆ ಅನುವಾಗಿ ನಡೀತಾ ಇತ್ತು. ಈಗಿನ ಒಂದು ವಿಶ್ಲೇಷಣೆಯು ಈಗ ನಡೆಯುವಂಥ ಘಟನೆಗಳ ಮೇಲೆ ಖಂಡಿತ ಒಂದು ಪರಿಣಾಮವನ್ನು ಬೀರಲಿಕ್ಕೆ ಇದೆ. ಈ ಒಂದು ಘಟನೆ ಈಗ ಆತನ ಒಂದು ಬುಧನ ಸ್ಥಿತಿ, ಆತನು ರವಿ ಅಥವಾ ಸೂರ್ಯನ ಒಂದು ಕ್ಷೇತ್ರದಲ್ಲಿ ಸಿಂಹರಾಶಿಯಲ್ಲಿರ್ತಾನೆ. ಸಿಂಹರಾಶಿಯಿಂದ ಮತ್ತೆ ಚಂದ್ರನ ರಾಶಿಗೆ ವಾಪಸ್ ಬರ್ತಾನೆ ಮತ್ತೊಮ್ಮೆ, ಅಂದರೆ ಕಟಕ ರಾಶಿಗೆ ಹಿಮ್ಮುಖವಾಗಿ ಬರುವಂಥದ್ದು. ಇದು ಈ ನಮ್ಮ ಒಂದು ಭೂಮಿಯ ಮತ್ತು ಆ ಗ್ರಹಗಳ ಒಂದು ಇರುವಂಥ ದೂರಗಳಿಗೆ ಜೊತೆಗೆ ಸೂರ್ಯ ಚಂದ್ರರ ಅಂತರಗಳಿಗೆ ವ್ಯತ್ಯಾಸವಾಗಿರುವಾಗ ನಮಗೆ ಆ ಒಂದು ನಭೋಮಂಡಲದಲ್ಲಿ ಆ ಒಂದು ಗ್ರಹಗಳು ಹಿಮ್ಮಕ್ಕೆ ಬಂದಂತೆ ಭಾಸವಾಗುತ್ತೆ, ಹಿಮ್ಮುಖವಾಗಿ ಬಂದಂತೆ ಭಾಸವಾಗುತ್ತೆ. ಅಂದರೆ ವಾಸ್ತವವಾಗಿ ಆ ಗ್ರಹಗಳು ಹಿಂದಕ್ಕೆ ಬರೋದಿಲ್ಲ. ಆದರೆ ಭೂಮಿ ನಮಗಿಂತ ಮನುಷ್ಯ ಲೋಕಕ್ಕೆ, ಅಂದರೆ ನಮಗೆ ಮನುಷ್ಯ ಮಾನವ ಲೋಕ ಭೂಲೋಕ ಅಂತ ಹೇಳ್ತಾರೆ, ಆ ಭೂಮಿಗೆ ಅನ್ವಯವಾಗುವಾಗ ಆ ಗ್ರಹಗಳು ಹಿಂದಕ್ಕೆ ಬಂದಂತೆ ಅಲ್ಲಿ ಕಂಡು ಬರುತ್ತವೆ. ಹಾಗಾಗಿ ಆ ಒಂದು ಹಿಮ್ಮುಖದ ಚಲನೆಯಲ್ಲಿ ಈ ಒಂದು ರವಿ ಕ್ಷೇತ್ರ ಅಥವಾ ಸೂರ್ಯನ ಒಂದು ರಾಶಿಯಲ್ಲಿ ಮತ್ತು ಚಂದ್ರನ ರಾಶಿಯಲ್ಲಿ ಜರುಗುವ ಕಾರಣ ಹಲವಾರು ಏರುಪೇರುಗಳು ಈ ಒಂದು ಕಾಲದಲ್ಲಿ ಆಗ್ಬೋದು. ಆಗಸ್ಟ್ 5ರಿಂದ 28ರವರೆಗೆ ರಾಜಕೀಯ ತಲ್ಲಣಗಳು, ಪ್ರಾಕೃತಿಕವಾದ ತಲ್ಲಣಗಳು, ಹಲವಾರು ಭಾಗಗಳಲ್ಲಿ ಅತಿವೃಷ್ಟಿಯ ಘಟನೆಗಳು ಆಗ್ತವೆ. ಅತಿವೃಷ್ಟಿ ಅಂದರೆ ಪ್ರವಾಹ. ಇದೇ ಹೆಂಗೂ ಮಳೆಗಾಲನೇ. ಹಾಗಾಗಿ ಮಳೆಗಾಲನೇ ಆಗೋದ್ರಿಂದ ಎಲ್ಲೆಲ್ಲಿ ಮಳೆಗಾಲದ ಆಗುವಂಥ ಅವಾಂತರಗಳು ಈ ಕಾಲದಲ್ಲಿ ಪ್ರವಾಹಗಳು ಹೆಚ್ಚಳಾಗುವಂಥದ್ದು ಅಥವಾ ಮಳೆಯು ಎಲ್ಲಿ ಅಂತ ಅತಿಯಾಗಿ ಒಂದು ಬಿದ್ದ ಜಾಗದಲ್ಲೇ ಮತ್ತೆ ಬಿದ್ದು ಭೂಕುಸಿತಗಳು ಉಂಟಾಗುವಂಥದ್ದು, ಮಳೆಯಿಂದ ಅವಘಡಗಳು ಹೆಚ್ಚಾಗುವಂಥದ್ದು, ಜೀವಹಾನಿ, ಪ್ರಾಣಹಾನಿಗಳು ಅಥವಾ ಬೆಳೆಗಳ ನಷ್ಟ ಆಗ್ಬೋದು. ಹಲವಾರು ಈ ಕೃಷಿ ಜಮೀನುಗಳ ಒಂದು ಬೆಳೆಗಳು ನಷ್ಟ ಆಗುವಂಥದ್ದು, ವ್ಯಾಪಾರದಲ್ಲಿ ವ್ಯಾಪಾರ ಕುಸಿತ, ಬೆಳೆಗಾರರಿಗೆ ಬೆಳೆಗಳು ನಷ್ಟ ಕಷ್ಟಗಳಾಗುವಂಥದ್ದು. ಇನ್ನು ಈ ರಾಜಕೀಯದಲ್ಲಿ ಸಹ ಹಾಗೆ ಹಲವಾರು ಅಡ್ಡ ಪರಿಣಾಮದ ಬೆಳವಣಿಗೆಗಳು ಆಗ್ಬೋದು, ಅಂದರೆ ಕುತಂತ್ರಗಳು ಅಥವಾ ಆಗುವಂಥದ್ದು. ಜೊತೆಗೆ ಕೆಲವೊಂದು ದೇಶಗಳಲ್ಲಿ ಯುದ್ಧ ದಂಗೆಗಳು ಹೆಚ್ಚಳಾಗುವಂಥದ್ದು, ಅದು ಈಗಾಗಲೇ ಇದ್ದ ಯುದ್ಧಕ್ಕೆ ಹೊಸ ಸ್ವರೂಪಗಳು ದೊರೆದು ಅದು ಸ್ತ್ರೀ ಮೂಲಕನೋ ಅಥವಾ ಮಹಿಳೆಯರ ಒಂದು ವಿಚಾರದ ಮೂಲಕನೋ ಆ ಯುದ್ಧಗಳಿಗೆ ಇನ್ನಷ್ಟು ಬೆಂಕಿಗೆ ತುಪ್ಪ ಸೇರಿದಂತೆ ಆಗುವಂಥದ್ದು. ಈ ರೀತಿ ಅನೇಕ ರೀತಿಯ ಬೆಳವಣಿಗೆಗಳು ಈ ಒಂದು ಬುಧನ ವಕ್ರಗತಿಯ 23 ದಿನಗಳ ಅವಧಿಯಲ್ಲಿ ಕಂಡುಬರಲಿವೆ. ಇನ್ನು ವ್ಯಾಪಾರ, ವಹಿವಾಟು, ಬ್ಯಾಂಕಿಂಗು, ಉದ್ಯಮ, ಫೈನಾನ್ಸು, ಷೇರು ಮಾರುಕಟ್ಟೆ ಇವೆಲ್ಲವೂ ಸ್ವಲ್ಪ ಈಗ ನಿಧಾನಗತಿ ಆಗುವಂಥದ್ದು. ಅದರಲ್ಲಿ ಬುಧನಿಗೆ ವಕ್ರ ಬುಧನಿಗೆ ಶುಕ್ರನ ಯುತಿ ಇದೆ. ಶುಕ್ರನು ವ್ಯಾಪಾರ, ಉದ್ಯಮ, ಹಣಕಾಸು ಹಿತಗಳಿಗೆ ಕಾರಕ. ಬುಧನು ಸಹ ಆತನು ವಾಣಿಜ್ಯ ವ್ಯಾಪಾರಕ್ಕೆ, ಬುಧನು ವ್ಯಾಪಾರ ವಾಣಿಜ್ಯಕ್ಕೂ ಸಹ ಕಾರಕನ ಆತನಾಗಿದ್ದಾನೆ. ಹಾಗಾಗಿ ಆತನು ನಮ್ಮ ಮಾತು, ವಾಕ್ಶಕ್ತಿ, ವಾಣಿಜ್ಯ, ಸಾಹಿತ್ಯ, ಕಲೆ ಇತ್ಯಾದಿಗಳನ್ನು ಸಹ ನಿಯಂತ್ರಣ ಮಾಡೋದು ಬುಧನೇ. ಹಾಗಾಗಿ ಈ ಎಲ್ಲ ಒಂದು ಕ್ಷೇತ್ರಗಳಿಗೆ ಈಗ ಸ್ವಲ್ಪ ಹಿನ್ನಡೆ ಬರುತ್ತೆ, ಮಂಕು ಬಡಿಯುತ್ತೆ. ಅಲ್ಲದೆ ಈಗಿನ ಒಂದು ಭಾಷೆಯಲ್ಲಿ ಹೇಳಬೇಕಾದ್ರೆ ಬೇರೆ ಬೇರೆ ರೀತಿಯ ಮೀಡಿಯಾಗಳು, ಸೋಷಿಯಲ್ ಮೀಡಿಯಾ, ಸಾಮಾಜಿಕ ಮಾಧ್ಯಮ ಇರ್ಬೋದು ಅಥವಾ ಸಿನಿಮಾ ರಂಗ, ಟಿ ವಿ ಮಾಧ್ಯಮ, ಇನ್ನಿತರ ಮನೋರಂಜನಾ ಕ್ಷೇತ್ರ ಅಂತ ಹೇಳ್ಬೋದು. ಆ ಮನೋರಂಜನಾ ಕ್ಷೇತ್ರಕ್ಕೆ ಈಗ ಮಂಕು ಬಡಿಯುತ್ತೆ. ಆ ಮನೋರಂಜನಾ ಕ್ಷೇತ್ರದಲ್ಲಿ ಇರುವವರೆಗೆ ಸ್ವಲ್ಪ ಈಗ ಏನಾದರೂ ವೈಯಕ್ತಿಕವಾಗಿ ತೊಂದರೆಗಳಾಗುವಂಥದ್ದು, ಅವರ ಮೇಲೆ ಹಲ್ಲೆಗಳು ಆಗುವಂಥ ಘಟನೆಗಳು ಜರುಗಬಹುದು ಅಥವಾ ಕೆಲವರಿಗೆ ಆರೋಗ್ಯ ಕೆಡುವಂಥದ್ದು, ಕೆಲವರಿಗೆ ಪ್ರಾಣಾಪಾಯಗಳು ಬರುವಂಥದ್ದು. ಇವೆಲ್ಲ ಘಟನೆಗಳು ನಾವು ಸೆಲೆಬ್ರಿಟಿ ಅಥವಾ ಏನಂತ ಕರೀತಾರೆ ಅಂಥವರಿಗೆ, ಜೊತೆಗೆ ರಾಜಕೀಯ ಧುರೀಣರಿಗೂ ಹಾಗೆ ಅವರಿಗೆ ಕೆಲವೊಂದು ಕಡೆ
ಅವರ ಮೇಲೆ ಹಲ್ಲೆಗಳು ಹತ್ಯೆಗಳು ಎರಡು ಘಟನೆಗಳು ಜರುಗುವಂಥದ್ದು. ಹಾಗಾಗಿ ಈ ಒಂದು ಪ್ರಸಿದ್ಧ ವ್ಯಕ್ತಿಗಳಿಗೆ, ಅವರು ರಾಜಕೀಯದಲ್ಲಿರ್ಬೋದು ಅಥವಾ ಇನ್ನಿತರ ಈ ಮನೋರಂಜನಾ ಕ್ಷೇತ್ರದ ಪ್ರಸಿದ್ಧ ವ್ಯಕ್ತಿಗಳಿಗೆ ಅಲ್ಲಲ್ಲಿ ಅಪಾಯದ ಸೂಚನೆ ಈ ಒಂದು ಅವಧಿಯಲ್ಲಿ ಬುಧನ ವಕ್ರಗತಿ ಅವಧಿಯಲ್ಲಿ ಕಂಡುಬರುತ್ತೆ. ಯಾಕಂದರೆ ಅಲ್ಲಿ ಒಂದು ಕುಜನ ಒಂದು ದೃಷ್ಟಿಗಳು ಅಥವಾ ಶನಿಯ ದೃಷ್ಟಿಗಳು ಇರುವಂತಹ ಒಂದು ಪ್ರದೇಶ ನೋಡಬೇಕು. ಕುಜನ ಮತ್ತು ಶನಿಗಳ ದೃಷ್ಟಿ ಅಲ್ಲಿ ಬುಧನಿಗೆ ನೇರವಾಗಿ ಬರುವಂಥದ್ದು. ಕುಜನ 3ನೇ ದೃಷ್ಟಿ, ಶನಿಯ 7ರ ದೃಷ್ಟಿಯು ಅಲ್ಲಿ ಬರುವ ಕಾರಣ ವಿಶೇಷವಾಗಿ ಇಂಥ ಒಂದು ದುರ್ಘಟನೆಗಳು ಅವಘಡಗಳು ಜರುಗುವಂಥ ಸಾಧ್ಯತೆ ಇರುತ್ತೆ. ಅಲ್ಲದೆ ಈ ಒಂದು ಹಲವಾರು ವಸ್ತುಗಳ ಬೆಲೆ ಈಗ ಏರಿಕೆ ಆಗುತ್ತೆ. ಈಗಾಗಲೇ ಬೆಲೆ ಏರಿಕೆ ಪರ್ವದಲ್ಲಿ ನಾವಿರ್ತೇವೆ. ಆ ಒಂದು ಜೀವನಾವಶ್ಯಕ ವಸ್ತುಗಳು ವಿಶೇಷವಾಗಿ ಅವುಗಳಿಗೆ ಉತ್ಪಾದನೆ ಕುಂಠಿತ ಆದಾಗ ಅಥವಾ ಅಂಥ ವಸ್ತುಗಳು ನಷ್ಟ ಆದಾಗ ಅಥವಾ ಪ್ರಾಕೃತಿಕ ವಿಪತ್ತುಗಳು ಬಂದಾಗ ಹಲವಾರು ಆಹಾರ ಧಾನ್ಯಗಳು, ತರಕಾರಿ, ಹಣ್ಣು ಹಂಪಲಿತೆಗಳ ಬೆಳೆಗಳು ಹೆಚ್ಚಾಗುತ್ತೆ. ಜೊತೆಗೆ ಈ ಕಾಲದಲ್ಲಿ ಬರುವಂಥ ಒಂದು ಹಬ್ಬ ಹರಿದಿನಗಳು ಸಹ ಅದಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಬೇಡಿಕೆ ಹೆಚ್ಚು, ಅಲ್ಲಿ ಪೂರೈಕೆ ಕಡಿಮೆ ಆದಾಗ ಅಲ್ಲಿ ಆಟೋಮೆಟಿಕ್ಕಾಗಿ ಆ ಬೆಲೆಗಳು ಹೆಚ್ಚಳ ಆಗುತ್ತೆ. ಹಾಗಾಗಿ ಈ ಕಾಲದಲ್ಲಿ ಬೆಲೆಗಳು ಹೆಚ್ಚಳ ಆಗಿ ಬೆಲೆ ಏರಿಕೆ ಆಗುವಂಥದ್ದು, ಶಾಂತಿಗೆ ಭಂಗ ಬರುವಂಥ ಘಟನೆಗಳು, ಜೊತೆಗೆ ನನಗೆ ನೆಮ್ಮದಿ ಕೆಡುವಂಥ ಹಲವಾರು ಘಟನೆಗಳು ವೈಯಕ್ತಿಕವಾಗಿಯೂ ಧಾರ್ಮಿಕವಾಗಿಯೂ ಜರುಗುವಂಥದ್ದು, ರಾಜಕೀಯದಲ್ಲಿ ಜರುಗುವಂಥದ್ದು, ಜೊತೆಗೆ ಧಾರ್ಮಿಕ ಮುಖಂಡರುಗಳ ಮಧ್ಯೆ ಗಲಾಟೆಗಳು, ಜೊತೆಗೆ ಕೆಲವೊಂದು ದೇವಾಲಯ ಅಥವಾ ಪೂಜಾ ಸ್ಥಳಗಳಲ್ಲಿ ಹೊಡೆದಾಟ, ಹಿಂಸೆಯಂಥ ಘಟನೆಗಳು ಪೂಜಾ ಸ್ಥಳಗಳಲ್ಲಿ ಜರುಗಬಹುದಾಗಿದೆ. ಇವೆಲ್ಲವೂ ಈ ಒಂದು ಬುಧನ ವಕ್ರಗತಿಯಿಂದ ಆಗುವಂಥ ಅಡ್ಡ ಪರಿಣಾಮಗಳು. ಇನ್ನು ವಿಶೇಷವಾಗಿ ಯುವ ಜನಾಂಗಕ್ಕೆ ಬುಧನು ಯುವ ಜನಾಂಗದ ಸಂಕೇತ. ಬುಧ ಮತ್ತು ಮಂಗಳೂರು ಯಾವಾಗಲೂ ಯುವ ಜನಾಂಗನ ಸಂಕೇತ ಮಾಡುವಂಥ ಗ್ರಹಗಳು, ಅವಾಗ ಯುವ ಗ್ರಹಗಳು ಅಂತ ಹೇಳ್ತಾರೆ. ಹಾಗಾಗಿ ಯುವ ಜನಾಂಗಕ್ಕೆ, ಉದ್ಯೋಗ ಅಪೇಕ್ಷೆಗಳಿಗೆ, ಉದ್ಯೋಗ ನಿರತರಿಗೆ ಸ್ವಲ್ಪ ಈ ಕಾಲದಲ್ಲಿ ಕಿರುಕುಳಗಳು ಹೆಚ್ಚಾಗುತ್ತವೆ, ಸ್ವಲ್ಪ ಟೆನ್ಷನ್ ಹೆಚ್ಚಾಗುತ್ತೆ ಬುಧನ ವಕ್ರಿ ಕಾಲದಲ್ಲಿ. ಜೊತೆಗೆ ಅವರ ಒಂದು ಆಶೆಗೆ ಆಶಾಭಂಗ ಆಗುವಂಥದ್ದು, ತುಂಬ ಹೋಪ್ಸಿಕೊಂಡ ವಿಚಾರವು ಕೊನೆಗೆ ನಿಮಗೆ ಕೈಗೆ ಎಟಕದೇ ಇರುವಂಥದ್ದು ಇತ್ಯಾದಿ ಘಟನೆಗಳು ಆಗುವಂಥದ್ದು. ಜೊತೆಗೆ ಸೌಮ್ಯ ಮತ್ತು ಉಗ್ರತೆ ಮಧ್ಯೆ ಒಂದು ಅಲ್ಲಿ ವಾಗ್ವಾದಗಳು, ತಾಡನೆಗಳು ಜರುಗುವುದು. ಅಥವಾ ನೀವು ಯಾವುದೇ ಒಂದು ವಿಚಾರ ಪ್ರತಿಭಟನೆಗೆ ಅಲ್ಲಿ ಮತ್ತೆ ಹೊಸ ಸ್ವರೂಪಗಳು ದೊರಕುವಂಥದ್ದು. ಹಾಗಾಗಿ ಅನೇಕ ರೀತಿಯ ಅಡ್ಡ ಪರಿಣಾಮಗಳು ಈ ಒಂದು ಬುಧನ ವಕ್ರಗತಿ ಕಾಲದಲ್ಲಿ ಸಾರ್ವತ್ರಿಕವಾಗಿ ಅಂದರೆ ಜಾಗತಿಕವಾಗಿ ಆಗ್ಬೋದಾಗಿದೆ. ಅಷ್ಟೇನೂ ಉತ್ತಮ ಪರಿಣಾಮಗಳು ಬುಧನ ವಕ್ರಗತಿಯಿಂದ ಕಂಡು ಬರ್ತಾ ಇಲ್ಲ. ಆಗುವಂಥ ಹಲವಾರು ಅಡ್ಡ ಪರಿಣಾಮಗಳಿಗೆ ಅಥವಾ ಈಗಾಗಲಿರುವಂಥ ಕೆಟ್ಟ ವಿಚಾರಗಳು ಇನ್ನಷ್ಟು ಕೆಟ್ಟು ಹೋಗುವಂಥದ್ದು ಹೇಳ್ತಾರಲ್ಲ, ಹಾಗೆ ಇನ್ನಷ್ಟು ಕೆಡುವಂಥ ವಿಚಾರಗಳು ಬುಧನಿಂದ ವಕ್ರಗತಿಯ ಕಾಲದಲ್ಲಿ ಆಗಸ್ಟ್ 5ರಿಂದ 28ರವರೆಗೆ ಜರಬಹುದಾಗಿದೆ. ಅಲ್ಲದೆ ಆತನು ಕಟಕಕ್ಕೆ ಬಂದಾಗ ಇನ್ನಷ್ಟು ಕೆಲವು ಹೊಸ ಸ್ವರೂಪದ ಬದಲಾವಣೆಗಳು ಆಗ್ಬೋದು. 22ರಿಂದ 28 ಆತನು ಕಟಕಕ್ಕೆ ಬರ್ತಾನೆ. ಆ ಕಟಕಕ್ಕೆ ಮರಳಿ ಬಂದಾಗ ಇನ್ನಷ್ಟು ಹೊಸ ರೀತಿಯ ಬದಲಾವಣೆಗಳು ಆಗುವಂಥ ಪ್ರಾಕೃತಿಕ ಭಿನ್ನತೆಗಳು ಆಗುವಂಥದ್ದೆಲ್ಲ ಜರಬಹುದಾಗಿದೆ. ಇವೆಲ್ಲವೂ ಸಾಮಾನ್ಯ ಅಥವಾ ಒಂದು ಸಾರ್ವತ್ರಿಕ ಫಲವನ್ನು ಸಂಕ್ಷಿಪ್ತವಾಗಿ ಹೇಳಿದ್ದೇನೆ. ಯಾವಾಗಲೂ ಈ ಸಾರ್ವತ್ರಿಕ ಫಲವನ್ನು ಎಲ್ಲ ರಾಶಿಯವರು ಕೇಳಿಸ್ಕೊಳ್ಬೇಕಾಗುತ್ತೆ. ಹಾಗಾದರೆ ಈ ಸಾರ್ವತ್ರಿಕ ಫಲವು ನಮ್ಮ ಒಂದು ಆಸುಪಾಸಿನಲ್ಲಿ ಮುಂದಿನ ದಿನಗಳಲ್ಲಿ ಅಥವಾ ಈ ಒಂದು ಅವಧಿಯಲ್ಲಿ ಏನೆಲ್ಲ ಆಗ್ಬೋದು ಅನ್ನೋದರ ಒಂದು ಪರಿಜ್ಞಾನ ನಮಗೆ ಎಲ್ಲರಿಗೂ ಇರಬೇಕಾಗುತ್ತೆ. ಆ ಒಂದು ಸಾರ್ವತ್ರಿಕ ಫಲವು ನಮ್ಮ ಮೇಲೆ ಸಹ ಖಂಡಿತ ಪರಿಣಾಮ ಬೇರೆತನೂ ಸಹ ಎಲ್ಲರಿಗೂ ಗೊತ್ತಿರಬೇಕು. ಇನ್ನು ಮುಂದೆ ಗಮನಿಸೋಣ ರಾಶಿಗಳ ಮೇಲೆ ಆಗುವಂಥ ಪರಿಣಾಮ. ಮೊದಲನಾಗಿ ಮೇಷರಾಶಿಗೆ ಈ ಒಂದು ಬುಧನ ವಕ್ರಗತಿಯ ಕಾಲದ 23 ದಿನಗಳ ಅವಧಿ ಅಷ್ಟೇನು ಉತ್ತಮವಾಗಿ ಕಂಡು ಬರ್ತಾಯಿಲ್ಲ. ನಿಮಗೆ ಅಲ್ಲಿ 5 ಮತ್ತು 4ರ ಚಲನೆ, ಯಾಕಂದರೆ ಅಲ್ಲಿ 5ನೇ ಚಲನೆ ಅಂದರೆ ಆತನು ಸಿಂಹದಲ್ಲಿದ್ದಾಗ 5ರ ಸ್ಥಾನದಲ್ಲಿ ಆತನು 22ನೇ ತಾರೀಕಿಂದ 28ರವರೆಗೆ ಕಟಕಕ್ಕೆ ಬರ್ತಾನೆ. ಕಟಕದಲ್ಲಿ ಬಂದಾಗ ಇನ್ನು ನಿಮಗೆ 4ನೇ ಸ್ಥಾನ, 2 ಸ್ಥಾನಗಳು ನಿಮಗೆ ಅಷ್ಟೇನು ಉತ್ತಮವಾಗಿಲ್ಲ. ವಿಶೇಷವಾಗಿ ನಿಮಗೆ ಸಾಂಸಾರಿಕವಾಗಿ ಏನು ತೊಂದರೆಗಳು ಬರುತ್ತವೆ, ವೈಯಕ್ತಿಕ ಜೀವನದಲ್ಲಿ ತೊಂದರೆ ಬರುತ್ತೆ, ಗಂಡ ಹೆಂಡತಿರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ ಕಲಹಗಳು ಬರುವಂಥದ್ದು, ವಾಗ್ವಾದಗಳು ಬರುವಂಥದ್ದು. ಜೊತೆಗೆ ಈ ಕಾಲದಲ್ಲಿ ನಿಮಗೆ ಚಿಂತೆ, ಭಯ ಹೆಚ್ಚಾಗುತ್ತೆ, ಕೋಪ, ಸಿಟ್ಟು ಜಾಸ್ತಿ ಆಗುತ್ತೆ, ಆತಂಕ ಜಾಸ್ತಿ ಆಗುತ್ತೆ. ಹಾಗಾಗಿ ಆ ಕ್ರೋಧದಿಂದ ನಿಮ್ಮ ಇಲ್ಲಿ ಇದ್ದವರ ಮೇಲೆ ನೀವೆಲ್ಲ ಸ್ವಲ್ಪ ಮಾತಿನ ನಿಮಗೆ ಚಕಮಕಿ ಆಗುವಂಥ ವಾಗ್ವಾದ ಕಲಹಗಳಾಗುವಂಥದ್ದು. ಅದು ಮನೆಯಲ್ಲೇ ಆಗ್ಬೋದು, ವ್ಯಾಪಾರ ವೃತ್ತಿ ಜಾಗದಲ್ಲಿ ಆಗ್ಬೋದು, ಉದ್ಯೋಗ ಸ್ಥಾನದಲ್ಲಿ ಆಗ್ಬೋದು. ಅಲ್ಲದೆ ನಿಮಗೆ ಇದ್ದಂತಹ ಮಿತ್ರರಿಗೆ ನಿಮ್ಮಿಂದ ದೂರ ಆಗುವಂಥದ್ದು, ಅಥವಾ ಮಿತ್ರರಲ್ಲೂ ಕಲಹ ಮಾಡುವಂಥ ಬುದ್ಧಿ ನಿಮಗೆ ಬರುತ್ತೆ, ಅಥವಾ ಮಿತ್ರರ ಮೇಲೆ ನೀವು ಸಂಶಯ ಪಡುವಂಥದ್ದು, ಮನೆ ಮಂದಿಯ ಮೇಲೆ ಸಂಶಯ ಪಡುವಂಥದ್ದು, ಇವೆಲ್ಲ ಜರುಗುತ್ತೆ. ಹಾಗಾಗಿ ಈ ಕಾಲದಲ್ಲಿ ನೀವು ವಿಶೇಷವಾಗಿ ವೈಯಕ್ತಿಕ ಜೀವನದ ಬಗ್ಗೆ, ಮಾತು ನಡವಳಿಕೆ ಬಗ್ಗೆ ತುಂಬ ಎಚ್ಚರಿಕೆ ಹೆಚ್ಚಬೇಕು. ಇನ್ನುಳಿದಂತೆ ಬುಧನಿಂದ ನಿಮಗೆ ಆರ್ಥಿಕವಾಗಿ ಏನು ತೊಂದರೆ ಬರೋದಿಲ್ಲ ಅಥವಾ ಆರೋಗ್ಯಕ್ಕೆ ಏನು ತೊಂದರೆ ಬರೋದಿಲ್ಲ. ಮಾತು ನಡವಳಿಕೆ ಇದೆರಡನ್ನು ತುಂಬ ಗಟ್ಟಿ ಚೆನ್ನಾಗಿ ಇಟ್ಕೋಬೇಕಾಗತ್ತೆ. ಮಾತನ್ನು ತಪ್ಪುವುದಾಗಲಿ, ಸಿಟ್ಟನ್ನು ನೀವು ವ್ಯಕ್ತಪಡಿಸಿದಾಗಲಿ ಅಥವಾ ಸಿಟ್ಟಿನ ಭರದಲ್ಲಿ ನಿರ್ಧಾರ ತೆಗೆದುಕೊಂಡ್ರೆ ಆವಾಗ ನಿಮಗೆ ನೀವೇ ನಷ್ಟ ಮಾಡಿಕೊಂಡಾಗುತ್ತೆ. ಹಾಗಾಗಿ ಇಲ್ಲಿ ನೇರವಾಗಿ ನಿಮ್ಮ ಹಣದ ಮೇಲೆ, ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಇಲ್ಲ, ಮಾತು ನಡವಳಿಕೆಗಳ ಮೇಲೆ ನಿಮ್ಮ ಪರಿಣಾಮ ನಿಂತಿದೆ. ಹಾಗಾಗಿ ಕೊನೆಗೆ ಹೇಳುವಂಥ ಬುಧನಿಗೆ ಸಂಬಂಧಪಟ್ಟ ಶ್ಲೋಕ ಅಥವಾ ಧ್ಯಾನ ಪರಿಹಾರಗಳನ್ನು ಮಾಡಬೇಕಾಗುತ್ತೆ. ಮೇಷರಾಶಿಯವರು ತುಂಬ ಕೆಲವೊಂದು ಎಚ್ಚರಿಕೆ ಬೇಕಾಗುತ್ತೆ. ಆತುರ ನಿರ್ಧಾರ ಯಾವುದೇ ತೆಗೆದುಕೊಳ್ಬೇಡಿ, ಅಥವಾ ಅಪರಿಚಿತರಲ್ಲಿ ಏನಾದರೂ ನೀವು ಅಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಈ ಏನಾದರೂ ಅನೈತಿಕ ವಿಚಾರಗಳಿಗೆ ಅಥವಾ ಅನ್ಯಾಯ ಭ್ರಷ್ಟಾಚಾರದಲ್ಲಿ ಕೈ ಹಾಕುವಂಥ ಸಾಧ್ಯತೆಗಳಿರುತ್ತೆ. ಅದನ್ನು ಸ್ವಲ್ಪ ನೀವು ನಿಯಂತ್ರಣ ಮಾಡಿಕೊಳ್ಬೇಕು ಮೇಷರಾಶಿಯವರು. ಮುಂದೆ ಗಮನಿಸೋಣ
ವೃಷಭ ರಾಶಿಯವರಿಗೆ 4-3ರ ಚಲನೆ, ಅಂದರೆ ಆತನು ಸಿಂಹದಲ್ಲಿದ್ದಾಗ ನಿಮ್ಮ ರಾಶಿಯಿಂದ 4ನೇ ಸ್ಥಾನ, ಆತನು ಕಟಕಕ್ಕೆ ಬಂದಾಗ ನಿಮ್ಮ ರಾಶಿಯಿಂದ 3ನೇ ಸ್ಥಾನ. ಈ 2 ಸ್ಥಾನಗಳಲ್ಲಿ ನಿಮಗೆ ಅವಮಾನಕರ ಘಟನೆ ಆಗ್ಬೋದು. ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಹಿನ್ನಡೆ ಆಗುವಂಥದ್ದು, ಜೊತೆಗೆ ಉದ್ಯೋಗದಲ್ಲಿ ಏನಾದರೂ ಮೇಲಾಧಿಕಾರಿಗಳ ಕಿರುಕುಳ ಹೆಚ್ಚಾಗುತ್ತೆ. ನೀವು ಸರಿಯಾಗಿ ಮಾಡಿದ್ದನ್ನು ಅವರು ತಪ್ಪೆಂದು ವಾದಿ ಮಾಡುವಂಥದ್ದಾಗಲಿ, ಅಥವಾ ನೀವು ಮಾಡಿದಂತಹ ಸರಿ ಇದ್ದ ಕೆಲಸಕ್ಕೆ ಅವರು ಬೇರೆಯವರು ಇನ್ನೊಬ್ಬರು ಆರೋಪಗಳು ಮಾಡೋದು, ಅಥವಾ ಬೇರೆಯವರು ಮಾಡಿದ ತಪ್ಪು ನಿಮ್ಮ ಮೇಲೆ ಬರುವಂಥದ್ದು, ಇವೆಲ್ಲ ಘಟನೆಗಳು ಆಗ್ಬೋದು. ಹಾಗಾಗಿ ಈ ಒಂದು ಅವಧಿಯಲ್ಲಿ ಆಗಸ್ಟ್ 5ರಿಂದ 28ರ ಅವಧಿಯಲ್ಲಿ ವೃಷಭ ರಾಶಿಯವರು ಇಂಥ ವಿಚಾರಗಳಿಗೆ ಎಚ್ಚರಿಕೆ ವಹಿಸಬೇಕು. ಇನ್ನು ವಿದ್ಯಾರ್ಥಿಗಳು, ಯುವಕರು, ಸಾಧಕರು, ಹಾಗೆ ನೀವು ನಿಮ್ಮ ಒಂದು ನಡವಳಿಕೆಯನ್ನು ಚೆನ್ನಾಗಿ ಇಟ್ಕೋಬೇಕು. ದುಷ್ಟ ಮಿತ್ರರ ಸಹವಾಸ, ದುಶ್ಚಟಗಳ ಸಹವಾಸ ಅಥವಾ ದುರ್ಬುದ್ಧಿಗಳ ಸಹವಾಸ ಇವುಗಳನ್ನು ಮಾಡೋದು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಬೇಕು. ಇಂಥ ಒಂದು ಸಹವಾಸ ನಿಮಗೆ ಬೇಗ ಆಗುತ್ತೆ. ಇನ್ನು ನಿಮಗೆ ಈ ಕಾಲದಲ್ಲಿ ಶತ್ರುಗಳು ಹೆಚ್ಚಾಗ್ತಾರೆ. ಮಿತ್ರರು ಶತ್ರುಗಳಾಗ್ಬೋದು, ಅದು ಗುಪ್ತ ಶತ್ರುಗಳು ಹೆಚ್ಚಾಗ್ಬೋದು, ಶತ್ರುಗಳ ಪೀಡೆ ಹೆಚ್ಚಾಗುತ್ತೆ. ಜೊತೆಗೆ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು, ಅಡೆತಡೆಗಳು ಬರ್ಬೋದು. ಹಾಗಾಗಿ ನೀವು ವೈಯಕ್ತಿಕ ವಿಚಾರ, ಮಾತು, ನಡವಳಿಕೆಯನ್ನು ಸ್ವಲ್ಪ ಶುದ್ಧವಾಗಿ ಇಟ್ಕೊಳ್ಬೇಕಾಗತ್ತೆ. ಯಾರ್ದು ಸಂಶಯಾಸ್ಪದ ವ್ಯಕ್ತಿಗಳಲ್ಲಿ, ಅನುಮಾನಾಸ್ಪದ ವ್ಯಕ್ತಿಗಳಲ್ಲಿ ನೀವು ಯಾವುದೇ ರೀತಿ ಬಾಂಧವ್ಯ ಇಟ್ಕೊಳ್ಬೇಕು, ಅಥವಾ ಅಂಥವ್ರು ಗೊತ್ತಾದ ಕೂಡಲೇ ಅವರ ಒಂದು ನಿಮಗೆ ಕೆಟ್ಟ ಗುಣ ಗೊತ್ತಾದ್ರಿಂದ ಅವರನ್ನು ನೀವು ದೂರ ಮಾಡೋದಾಗಲಿ, ಅವರನ್ನು ಅವಾಯ್ಡ್ ಮಾಡೋದಾಗಲಿ ಮಾಡಬೇಕಾಗತ್ತೆ. ಇನ್ನು ಪದೇ ಪದೇ ನಿಮ್ಮ ಮೇಲೆ ಆರೋಪ ಅವಮಾನಗಳು ಘಟನೆಗಳು ಜರಬಹುದು. ಹಾಗಾಗಿ ತುಂಬ ತಾಳ್ಮೆ ವಹಿಸಬೇಕು. ಅಥವಾ ಇಂಥ ಯಾವುದೇ ಅವಮಾನಗಳಿಗೆ, ಆರೋಪಗಳಿಗೆ ಸಿಲುಕಿಕೊಳ್ಳದಂತೆ ನಿಮ್ಮ ಬಗ್ಗೆ ನೀವು ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆನ ಖಂಡಿತ ಗಳಿಸಬೇಕು. ಆರೋಗ್ಯ, ಹಣಕಾಸಿಗೆ ಬುಧನ ಯಾವುದೇ ತೊಂದರೆ ಕೊಡೋದಿಲ್ಲ. ವೈಯಕ್ತಿಕ ವಿಚಾರ, ಮಾತು, ನಡವಳಿಕೆಯನ್ನು ಸ್ವಲ್ಪ ಸರಿಯಾಗಿ ಇಟ್ಕೊಳ್ಬೇಕು. ಜೊತೆಗೆ 3ನೇ ವ್ಯಕ್ತಿಗಳ ಬಗ್ಗೆ ತುಂಬ ಎಚ್ಚರಿಕೆ ವಹಿಸಬೇಕು. ಅವರು ನಿಮಗೆ ಒಳ್ಳೆಯದಕ್ಕೆ ಮಾಡ್ತಾರೆ ಅಥವಾ ಒಳ್ಳೆಯದನ್ನು ಹೇಳ್ತಾರೆ, ಅಥವಾ ಅವರಿಂದ ನಮಗೆ ಒಳ್ಳೆಯದಾಗತ್ತೆ ಅನ್ನೋದನ್ನು 2 ಬಾರಿ ಪರಿಶೀಲನೆ ಮಾಡಿ ಗಮನಿಸಬೇಕಾಗತ್ತೆ ವೃಷಭ ರಾಶಿಯವರು. ಕೊನೆಗೆ ಹೇಳುವಂಥ ಪ್ರಾರ್ಥನಾ ಮಾರ್ಗನೂ ಅನುಸಾರ ಮಾಡ್ಬೋದು. ಮುಂದೆ ಮಿಥುನ ರಾಶಿ. ಮಿಥುನ ರಾಶಿಗೆ ನಿಮ್ಮ ರಾಶಿಯಾಧಿಪತಿ ಬುಧನಾಗಿದ್ದಾನೆ. ಈಗ ನಿಮ್ಮ ರಾಶಿಯಿಂದ 3 ಮತ್ತು 2ನೇ ಸ್ಥಾನದಲ್ಲಿ ಬುಧನ ಚಲನೆ ಆಗುತ್ತೆ. ಸಿಂಹದಲ್ಲಿದ್ದಾಗ ನಿಮ್ಮ ರಾಶಿಯಿಂದ 3ನೇ ಮನೆ, ಆತನು ಕಟಕಕ್ಕೆ ಬಂದ ನಿಮ್ಮ ರಾಶಿಯಿಂದ 2ನೇ ಮನೆಯಲ್ಲಿ ಚಲನೆ ಆಗುವಂಥದ್ದು. ಅಲ್ಲಿಯ ಚಲನೆಗಳು ನಿಮಗೆ ವೈಯಕ್ತಿಕವಾಗಿಯೂ ಆರ್ಥಿಕವಾಗಿಯೂ ಸ್ವಲ್ಪ ಏರುಪೇರು ಮಾಡ್ಬೋದು. ಅಲ್ಲಿ ವೈಯಕ್ತಿಕವಾಗಿ ಅವಮಾನಕರ ಘಟನೆ, ಶತ್ರುಗಳು ಹೆಚ್ಚಳಾಗುವಂಥದ್ದು, ವೈರತ್ವ ಹೆಚ್ಚಾಗುವಂಥದ್ದು, ಜೊತೆಗೆ ಹಣಕಾಸಿಗೆ ತುಂಬ ತೊಂದರೆ ಬರುತ್ತೆ. ಹಣಕಾಸು ನಷ್ಟ ಆಗುವಂಥದ್ದು, ನಿಮ್ಮದೇ ತಪ್ಪಿನಿಂದ ಹಣಕಾಸನ್ನು ಕಳೆದುಕೊಳ್ಳೋದಾಗಲಿ, ಅಥವಾ ರಾಂಗ್ ಪೇಮೆಂಟ್ ಮಾಡೋದಾಗಲಿ, ಆನ್ಲೈನಲ್ಲಿ ವಂಚನೆಗೆ ಸಿಲುಕಿಕೊಳ್ಳುವಂಥದ್ದಾಗಲಿ, ಅಥವಾ ನಿಮ್ಮ ಅತಿಯಾದ ಆಶ್ವಾಸ, ಓವರ್ ಕಾನ್ಫಿಡೆನ್ಸಿಂದ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಸ್ಪೆಂಡಿಂಗ್ ಮಾಡಿ ಆಮೇಲೆ ಅದರಲ್ಲಿ ಕೈ ಸುಟ್ಟುಕೊಳ್ಳುವಂಥದ್ದು ಘಟನೆಗಳು ಅದು ನೋಡ್ತೀವಿ. ನಾವು ಭಾಳಷ್ಟು ಜನ ನೋಡ್ತೀವಿ. ಎಷ್ಟೆಷ್ಟು ವಿದ್ಯಾವಂತರು ಅಥವಾ ತುಂಬ ಆದರೂ ಜ್ಞಾನ ಇದ್ದವರು ಸಹ ಒಂದು ಆಮಿಷಕ್ಕೆ ಒಳಗಾಗಿ ಹಣವನ್ನು ಕಳೆದುಕೊಳ್ಳುವಂಥ ಲಕ್ಷಾಂತರ ಕೋಟ್ಯಾಂತರ ಹಣ ಎಲ್ಲ ಕಳ್ಕೊಂಡರಿದ್ದಾರೆ. ಹಾಗಾಗಿ ಅಂಥ ಒಂದು ಮೂರ್ಖತನಕ್ಕೆ ಒಳಗಾಗುವಂಥ, ಫೂಲ್ ಆಗುವಂಥ ಹೇಳಿದ್ರೆ ಅದು ಚೀಟಿಂಗ್ ಅಂತ ಹೇಳ್ತಾರೆ. ಅಂಥ ಚೀಟಿಂಗಿಗೆ ಒಳಗಾಗುವಂಥದ್ದಾಗಲಿ ಅದೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಕಾಲದಲ್ಲಿ ನೀವು ಮಿಥುನ ರಾಶಿಯವರು ಅಂಥ ಒಂದು ಘಟನೆ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಯಾವುದೇ ರೀತಿ ಆತುರ ನಿರ್ಧಾರ ಬೇಡ. ಜೊತೆಗೆ ನಿಮ್ಮ ಮಿತ್ರ ಯಾರು, ಶತ್ರು ಯಾರಾಗೋದು ಧ್ಯಾನ ನಿಮಗೆ ಇರಬೇಕಾಗತ್ತೆ. ಜೊತೆಗೆ ಯಾರಲ್ಲೂ ನೀವು ಹಗೆತನವನ್ನು ಸಾಗಿಸ್ಲಿಕ್ಕೆ ಹೋಗಬೇಡಿ. ಯಾರನ್ನು ದ್ವೇಷ ಮಾಡೋದಾಗಲಿ, ಅವಮಾನ ಮಾಡೋದಾಗಲಿ, ಅಥವಾ ಅವ್ರನ್ನ ಕೀಳಾಗಿ ಒಂದು ಅರಿಮೆ ಮಾಡಲಿಕ್ಕೆ ಹೋಗಿ, ಯಾಕಂದರೆ ಅಂಥ ವ್ಯಕ್ತಿಗಳು ನಿಮಗೆ ಸಹಾಯಕ್ಕೆ ಬರಬೇಕಾಗತ್ತೆ. ಹಾಗಾಗಿ ಈ ಕಾಲದಲ್ಲಿ ಎಲ್ಲರನ್ನ ಸಮಾನವಾಗಿ ಗೌರವಿಸಬೇಕು. ಮನೆಯಲ್ಲೂ ಹಾಗೆ ತಾಳ್ಮೆಯನ್ನು ಕಾಪಾಡಿಕೊಳ್ಬೇಕು. ಸಿಟ್ಟನ್ನು ಸ್ವಲ್ಪ ನಿಯಂತ್ರಣ ಮಾಡ್ಕೋಬೇಕಾಗತ್ತೆ. ಜೊತೆಗೆ ನಿಮ್ಮ ಹಣಕಾಸಿನ 1 ರೂಪಾಯಿ ಬಗ್ಗೆ ಸಹ ಎಚ್ಚರಿಕೆ ಹೆಜ್ಜೆಬೇಕು. ಆಕಸ್ಮಿಕ ನಷ್ಟ ಆಗುವಂಥ ಸಾಧ್ಯತೆ ಬುಧನ ಒಂದು ಪರಿಣಾಮದಿಂದ ಹರಡ್ತದೆ. ಹಾಗಾಗಿ ಆಗಸ್ಟ್ 5ರಿಂದ 28ರ ಅವಧಿಯಲ್ಲಿ ನೀವು ಮಾತು, ನಡವಳಿಕೆ ಮತ್ತು ಹಣಕಾಸಿನ ವಿಚಾರಕ್ಕೆ ತುಂಬ ಎಚ್ಚರಿಕೆ ತೆಗೆದುಕೊಳ್ಬೇಕು. ಕೊನೆಗೆ ಹೇಳುವಂಥ ಪ್ರಾರ್ಥನಾ ಮಾರ್ಗವನ್ನು ಅನುಸರಿಸಬೇಕಾಗುತ್ತೆ ಮಿಥುನ ರಾಶಿಯವರು. ಆ ಬಳಿಕ ಗಮನಿಸೋಣ ಕರ್ಕಾಟಕ ರಾಶಿ ಅಥವಾ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಗೆ ನಿಮ್ಮ ರಾಶಿಯಿಂದ ಮೊದಲು 22ನೇ ತಾರೀಕುವರೆಗೆ 2ನೇ ಸ್ಥಾನ, ಹಾಗೆ 22ರಿಂದ 28ರ ಅವಧಿಯಲ್ಲಿ ಅಲ್ಲಿ ನಿಮ್ಮ ಜನ್ಮಕ್ಕೆ ಬರುವಂಥದ್ದು. ಹಾಗಾಗಿ 2 ಸ್ಥಾನಗಳು ಅಷ್ಟು ಉತ್ತಮ ಅಲ್ಲ. ಅಲ್ಲಿ ಧನಸ್ಥಾನ ಮತ್ತು ಜನ್ಮಸ್ಥಾನದಲ್ಲಿ 2 ಸ್ಥಾನಗಳು ನಿಮಗೆ ವಕ್ರಗತಿ ಬರೋದ ಕಾರಣ ನಿಮಗೆ ಹಣಕಾಸಿನ ಮೇಲೆ ಪರಿಣಾಮ ಬರುತ್ತೆ, ವ್ಯಾಪಾರದ ಮೇಲೆ ಪರಿಣಾಮ ಬರುತ್ತೆ, ಉದ್ಯೋಗದ ಮೇಲೆ ಪರಿಣಾಮ ಬರುತ್ತೆ. ಅವಕಾಶಗಳು ನಿಮಗೆ ಕೈ ತಪ್ಪಿ ಹೋಗುವಂಥದ್ದು, ಅವಮಾನಕರ ಘಟನೆಗಳು ಆಗುವಂಥದ್ದು, ಜೊತೆಗೆ ಬಂಧುಗಳಲ್ಲಿ ಮಿತ್ರರೇನಾದರೂ ನಿಷ್ಠುರತೆಗಳು ಸಂಭವಿಸುವಂಥದ್ದು. ಹಾಗಾಗಿ ಈ ಕಾಲದಲ್ಲಿ ನೀವು ತುಂಬ ಎಚ್ಚರಿಕೆ ವಹಿಸಬೇಕು. ಜೊತೆಗೆ ನಿಮ್ಮ ಹಣಕಾಸಿನ ಮೇಲೆ ತುಂಬ ಗಮನ ಬೇಕು. ಹಣಕಾಸು ನಿಮ್ಮದೇ ತಪ್ಪಿನಿಂದ ನಷ್ಟ ಆಗೋದಾಗಲಿ, ಅಥವಾ ಆಕಸ್ಮಿಕವಾಗಿ ನಷ್ಟ ಆಗುವಂಥದ್ದಲ್ಲಿ ಕಳವು ಆಗುವಂಥದ್ದಾಗಲಿ, ಅಥವಾ ಪ್ರಯಾಣ ಕಾಲದಲ್ಲಿ ನಿಮ್ಮ ವಸ್ತುಗಳು, ಒಡವೆಗಳು ಏನಾದರೂ ಅದು ನಷ್ಟ, ಕಳ್ಳತನ ಆಗುವಂಥ ಸಾಧ್ಯತೆ ಇರುತ್ತೆ. ಏನಂದರೆ ಕಟಕ ರಾಶಿಯವರಿಗೆ ಆರೋಗ್ಯದ ಮೇಲೆ ಸಹ ಅಡ್ಡ ಪರಿಣಾಮ ಬರ್ಬೋದು. ಆದರೂ ಅಲ್ಲಿ ನಿಮಗೆ 2-1ರ ಚಲನೆ ಆಗಿರೋದ್ರಿಂದ ಆರೋಗ್ಯದಲ್ಲಿ ಈಗಾಗಲಿದ್ದಂಥ ಸಮಸ್ಯೆ ಹೆಚ್ಚಳ ಆಗೋದಾಗಲಿ, ಅಥವಾ ಈ ವಾತಾವರಣ ವ್ಯತ್ಯಾಸದಿಂದ, ಮಳೆ ಗಾಳಿಯಿಂದ ಶೀತ ನೆಗಡಿ ಜ್ವರಗಳು ಬರೋದಾಗಲಿ, ಅಥವಾ ಆಹಾರ ಅಥವಾ ನೀರಿನ ವ್ಯತ್ಯಾಸದಿಂದ ಆಗುವಂಥ ಅಡ್ಡ ಪರಿಣಾಮಗಳು ಆಗೋದಾಗಲಿ. ಹಾಗಾಗಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗುತ್ತೆ. ಹಾಗಾಗಿ ಈ ವಕ್ರೀ ಕಾಲದಲ್ಲಿ ಕಟಕ ರಾಶಿಯವರಿಗೆ ಹಣ ಮತ್ತು ಆರೋಗ್ಯ ಅಂದರೆ ಧನ ಮತ್ತು ತನುವಿನ ಮೇಲೆ ತುಂಬ ಒಂದು ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಯಾವುದೇ ರೀತಿಯ ಅದರಲ್ಲಿ ರಿಸ್ಕ್ ತೆಗೆದುಕೊಳ್ಬೇಡಿ. ಆರೋಗ್ಯದ ವಿಚಾರ ಆಗಿರ್ಬೋದು, ಹಣದ ವಿಚಾರ ಆಗಿರ್ಬೋದು, ವಸ್ತು ಒಡೆಗಳ ಬಗ್ಗೆ ರಿಸ್ಕ್ ತೆಗೆದುಕೊಳ್ಳುವಂಥದ್ದು ಈಗ ಒಳ್ಳೆಯದಲ್ಲ. ಅದರಿಂದ ನಿಮಗೆ ಕಷ್ಟ ನಷ್ಟಗಳು ಅಥವಾ ಅನಾರೋಗ್ಯಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಕೊನೆಗೆ ಹೇಳುವಂಥ ಒಂದು ಪ್ರಾರ್ಥನಾ ಮಾರ್ಗ, ಪರಿಹಾರದ ಮಾರ್ಗದ ಅವಶ್ಯಕತೆ ಕಟಕ ರಾಶಿಯವರಿಗೆ ಇರುತ್ತೆ. ಬುಧನ ವಕ್ರಗತಿ ನಿಮಗೆ ಅಷ್ಟೇನು ಉತ್ತಮವಾಗಿ ಇರೋದಿಲ್ಲ. ಮುಂದೆ ಗಮನಿಸೋಣ ಸಿಂಹರಾಶಿ.
ಶಿವರಾಶಿಗೆ ಅಲ್ಲಿ ನಿಮ್ಮ ರಾಶಿಯಿಂದ ಜನ್ಮರಾಶಿಯಲ್ಲಿ ಇರ್ತಾನೆ ಮೊದಲು, ಆ ಬಳಿಕ ನಿಮ್ಮ ರಾಶಿಯಿಂದ 12 ರಾಶಿ ಕಟಕ ರಾಶಿಗೆ ಹೋಗ್ತಾನೆ. ಹಾಗಾಗಿ 1, 12ರ ಸ್ಥಾನ ಈ 2 ಮನೆಗಳು ನಿಮಗೆ ಉತ್ತಮ ಫಲವನ್ನು ಸೂಚಿಸುವುದಿಲ್ಲ. ಅಲ್ಲಿ ನಿಮಗೆ ಕಷ್ಟ ನಷ್ಟಗಳ ಸೂಚನೆ, ಅನಿರೀಕ್ಷಿತ ಲಾಭದಿಂದ ಅನಿರೀಕ್ಷಿತ ನಷ್ಟ ಆಗುವಂಥದ್ದು, ಅಂದುಕೊಂಡ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಬರುವಂಥದ್ದು, ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ, ಇನ್ನಿತರ ವ್ಯವಹಾರಗಳಲ್ಲಿ ನಷ್ಟ ಕಷ್ಟಗಳಾಗುವಂಥದ್ದು, ಅಥವಾ ನಿಮಗೆ ಯಾರೋ ನಂಬಿಸಿ ಮೋಸ ಮಾಡುವಂಥದ್ದು, ಅಥವಾ ನಿಮ್ಮಲ್ಲಿದ್ದಂಥ ಹಣವನ್ನು ನೀವು ರಾಂಗ್ ಇನ್ವೆಸ್ಟ್ಮೆಂಟ್ ಮಾಡಿ ಅಲ್ಲಿ ಅಸಲು ಇಲ್ಲ ಬಡ್ಡಿ ಇಲ್ಲ ಎಂಬಂಥ ಸ್ಥಿತಿ ನಿಮಗೆ ನಿರ್ಮಾಣ ಆಗುವಂಥದ್ದು. ಹಾಗಾಗಿ ಅನೇಕ ರೀತಿಯ ಏರುಪೇರುಗಳು ಸಂಕಷ್ಟಗಳು ಬರುವಂಥ ಸೂಚನೆ ಇದೆ. ಅಲ್ಲದೆ ಆಹಾರ ದೋಷದಿಂದ ನಿಮಗೆ ಆರೋಗ್ಯದಲ್ಲಿ ಏರುಪೇರಾಗ್ಬೋದು. ಹಾಗಾಗಿ ನಿಮ್ಮ ಆಹಾರ ಕ್ರಮ ಲೈಫ್ ಸ್ಟೈಲನ್ನೇ ಚೆನ್ನಾಗಿ ಇಟ್ಕೊಳ್ಬೇಕು. ನಿಮ್ಮದೇ ತಪ್ಪಿನಿಂದ ಅಂದರೆ ರಾಂಗ್ ಡಯಟ್ನಿಂದ ನಿಮಗೆ ಆಹಾರದ ವ್ಯತ್ಯಾಸದಿಂದ ಫುಡ್ ಪಾಯ್ಸನಿಂಗ್ ಆಗ್ಬೋದು, ಅದು ಗ್ಯಾಸ್ಟ್ರೈಟಿಸ್ ಆಗ್ಬೋದು, ಹೊಟ್ಟೆ ನೋವು ಬರ್ಬೋದು, ಪೈಲ್ಸ್ ಪ್ರಾಬ್ಲಮ್ ಆಗ್ಬೋದು, ಅಜೀರ್ಣಾವಸ್ಥೆಗಳು ಬರ್ಬೋದು. ಹಾಗಾಗಿ ಈ ಕಾಲದಲ್ಲಿ ನಿಮಗೆ ಆರೋಗ್ಯದ ಮೇಲೂ ತುಂಬ ಕಾಳಜಿ ಬೇಕು, ಹಣಕಾಸಿನ ಮೇಲೂ ತುಂಬ ಕಾಳಜಿ ಬೇಕು, ವೈಯಕ್ತಿಕ ವಿಚಾರದಲ್ಲೂ ಎಚ್ಚರಿಕೆ ಬೇಕು. ಹಾಗಾಗಿ ತನು, ಮನ, ಧನ ಮತ್ತು ವಾಣಿ ಅಂದರೆ ವಾಕ್ ಅಂದರೆ ನಿಮ್ಮ ಮಾತಿನ ಮೇಲೆ, ಈ 4ರ ಮೇಲೂ ನಿಮ್ಮ ನಿಯಂತ್ರಣ ಖಂಡಿತ ಬೇಕಾಗುತ್ತೆ. ಅಲ್ಲಿ ನಿಯಂತ್ರಣ ತಪ್ಪಿದರೆ ನಿಮಗೆ ಅನಾರೋಗ್ಯ ರೋಗಗಳು ಬರೋದಾಗಲಿ, ನಷ್ಟ ಕಷ್ಟಗಳು ಸಂಭವಿಸಿದಾಗಲಿ, ವೈಯಕ್ತಿಕ ಜೀವನದಲ್ಲಿ ನಿರಾಶೆ ಚಿಂತೆಗಳು ಆಗೋದು ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅಲ್ಲಿ ಈ ಕಾಲದಲ್ಲಿ ಸಿಂಹರಾಶಿಯವರು ಈ ವಕ್ರಿ ಅವಧಿ ಆಗಸ್ಟ್ 5ರಿಂದ 28ರವರೆಗೆ ಯಾವುದೇ ರೀತಿಯ ಹೈ ರಿಸ್ಕ್ ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ. ಜೊತೆಗೆ ನಿಮ್ಮ ಎಲ್ಲ ವಿಚಾರವನ್ನು ಸರಿಯಾಗಿ ಕಾಪಾಡಿಕೊಳ್ಳುವಂಥ ವಿಚಾರ ಗಮನಿಸ್ಕೋಬೇಕು. ಯಾರಾದ ರೀತಿಯ ಆಮಿಷಕ್ಕೆ, ಯಾವುದೇ ಒಂದು ಬೇರೆ ರೀತಿಯ ಈ ಪ್ರಚೋದನೆಗೆ ಎಲ್ಲ ಒಳಗಾಗಿ ನೀವು ಆ್ಯಕ್ಷನೆಲ್ಲ ತೆಗೆದುಕೊಳ್ಬೇಡಿ. ಎಲ್ಲವನ್ನು ನೀವು ಅಳೆದು ತೂಗಿ ತಾಳ್ಮೆಯಿಂದ ಗಮನಿಸಬೇಕಾಗತ್ತೆ. ಇನ್ನು ಕೊನೆಗೆ ಹೇಳುವಂಥ ಪ್ರಾರ್ಥನಾ ಮಾರ್ಗ ಅಥವಾ ಈ ಬುಧನಿಗೆ ಸಂಬಂಧಪಟ್ಟ ಪರಿಹಾರ ಮಾರ್ಗ ನಿಮಗೆ ಅವಶ್ಯಕತೆ ಇರುತ್ತೆ ಸಿಂಹರಾಶಿಯವರಿಗೆ. ಇನ್ನು ಮುಂದೆ ಗಮನಿಸೋಣ ಕನ್ಯಾ ರಾಶಿ. ಕನ್ಯಾ ರಾಶಿಗೆ ನಿಮ್ಮ ರಾಶಿಯಿಂದ ಮೊದಲು 12ನೇ ಮನೆ, ಆ ಬಳಿಕ 11ರ ಮನೆ. ಈ ಆರಂಭದಲ್ಲಿ ನಿಮಗೆ 22ನೇ ತಾರೀಕುವರೆಗೂ ಇದರ ಪರಿಣಾಮ ಅಷ್ಟೇನು ತುಂಬ ಅಡ್ಡ ಪರಿಣಾಮ ಜಾಸ್ತಿ ಇರುತ್ತೆ. ಬುಧನ ಈ ಅಡ್ಡ ಪರಿಣಾಮ ನಿಮ್ಮ ರಾಶಿಯಾಧಿಪತಿ ಆತನಾಗಿರ್ತಾನೆ, ಆದರೆ ಆತನು ಸಿಂಹದಲ್ಲಿ ಇರಬೇಕಾದ್ರೆ ನಿಮಗೆ ಅಡ್ಡ ಪರಿಣಾಮ ಜಾಸ್ತಿ ಇರುತ್ತೆ. ಹಾಗಾಗಿ 5ನೇ ತಾರೀಕಿಂದ 21ರವರೆಗೂ ನಿಮಗೆ ಸ್ವಲ್ಪ ನಷ್ಟ ಕಷ್ಟಗಳಾಗುವಂಥದ್ದು, ಹಣಕಾಸಿನ ಕೊರತೆ ಎದುರಾಗುವಂಥದ್ದು, ಅಂದುಕೊಂಡ ಕೆಲಸ ಕಾರ್ಯಗಳು ಸ್ವಲ್ಪ ನಿಮಗೆ ವಿಳಂಬ ಆಗುವಂಥದ್ದು, ಜೊತೆಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು, ಆಹಾರ ದೋಷ, ಅಜೀರ್ಣ ಸಮಸ್ಯೆ, ಹೊಟ್ಟೆ ನೋವುಗಳ ಕಾಡುವಂಥದ್ದು, ಜೊತೆಗೆ ಏನಾದರೂ ಆಕಸ್ಮಿಕವಾಗಿ ನೀವು ಮಾಡುವಂಥ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ನಿಮಗೆ ಗೊತ್ತಿಲ್ಲದಂತೆ ನಷ್ಟ ಕಷ್ಟಗಳಾಗುವಂಥದ್ದು, ನಿಮ್ಮ ನೌಕರರ ಮೂಲಕ ನಷ್ಟ ಆಗ್ಬೋದು, ಅಥವಾ ಇನ್ನಿತರ ಯಾವುದೇ ರೀತಿಯ ಮೂಲಕ ನಷ್ಟ ಕಷ್ಟಗಳಾಗುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಅಪವ್ಯಯ ಅಥವಾ ಖರ್ಚುಗಳು ಹೆಚ್ಚಳಾಗುತ್ತೆ. ಆಸ್ಪತ್ರೆ ಖರ್ಚು, ಯಂತ್ರ ವಾಹನ ಕೆಟ್ಟೋದ್ರೆ ರಿಪೇರಿಗಳ ಖರ್ಚು ಅಂತ ಅನಪೇಕ್ಷಿತ ಖರ್ಚುಗಳು ಅಥವಾ ಅನಿರೀಕ್ಷಿತ ಖರ್ಚುಗಳು ಬಂದು ನಿಮಗೆ ಹಣಕಾಸಿನ ಕೊರತೆ ಎದುರಾಗ್ಬೋದು. ಹಾಗಾಗಿ ಆರೋಗ್ಯ ಮತ್ತು ಹಣಕಾಸಿನ ಬಗ್ಗೆ ತುಂಬ ಎಚ್ಚರಿಕೆ ಬೇಕಾಗುತ್ತೆ. ಆರಂಭದ 21ನೇ ತಾರೀಕು 5ರಿಂದ 21ರವರೆಗೆ. ಆ ಬಳಿಕ 21ರಿಂದ ಆತನ ಚಲನೆ ನಿಮಗೆ ಲಾಭ ಸ್ಥಾನದಲ್ಲಿ ಬರೋ ಕಾರಣ ಹೆಚ್ಚೇನು ತೊಂದರೆಗಳಿಲ್ಲ. ಆವಾಗ ನೀವು ಸ್ವಲ್ಪ ಹಣಕಾಸಿನ ಕಾಳಜಿಯನ್ನಷ್ಟೇ ಗಮನಿಸ್ಕೊಳ್ಬೇಕು. ಹಾಗಾಗಿ ವಿಶೇಷವಾಗಿ ಕನ್ಯಾ ರಾಶಿಯವರಿಗೆ ಈ ಒಂದು ಅವಧಿಯಲ್ಲಿ ಈ ಹಣಕಾಸು ಮತ್ತು ಆರೋಗ್ಯದ ಮೇಲೆ ಗಮನ ಬೇಕು. ತುಂಬ ಹೈ ರಿಸ್ಕ್ ತೆಗೆದುಕೊಳ್ಳೋದಾಗಲಿ, ಜೊತೆಗೆ ಆಹಾರ ಅಭ್ಯಾಸ, ಜೊತೆಗೆ ನಿಮ್ಮ ಲೈಫ್ ಸ್ಟೈಲಲ್ಲಿ ರಾಂಗ್ ಡಯಟ್ ಇತ್ಯಾದಿಯನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗುತ್ತೆ ಈ ಕಾಲದಲ್ಲಿ ಕನ್ಯಾ ರಾಶಿಯವರು. ಕೊನೆಗೆ ಹೇಳುವಂಥ ಪ್ರಾರ್ಥನಾ ಮಾರ್ಗವನ್ನು ಅನುಸರಿಸಬಹುದು ಕನ್ಯಾ ರಾಶಿಯವರು. ಮುಂದೆ ತುಲಾರಾಶಿ. ತುಲಾರಾಶಿಗೆ ವಕ್ರಿ ಚಲನೆ ನಿಮಗೆ 11 ಮತ್ತು 10ರ ಸ್ಥಾನ, 2 ಸ್ಥಾನಗಳಲ್ಲಿ ನಿಮಗೆ ವಕ್ರಿ ಚಲನೆ ಬರುವ ಕಾರಣ ಅಲ್ಲಿ ನಿಮಗೆ ಬರುವಂಥ ಲಾಭಗಳು, ಆದಾಯಗಳು ನಿಂತು ಹೋಗ್ಬೋದು, ಅಥವಾ ಬರಬೇಕಾದ ಹಣಗಳು ವಿಳಂಬ ಆಗ್ಬೋದು, ಅಥವಾ ಯಾವುದೇ ರೀತಿಯನ್ನು ತುಂಬ ಹೋಪ್ಸ್ ಇಟ್ಕೊಂಡ ಒಂದು ಪೇಮೆಂಟ್ ಆಗಲಿ, ಹಣವಾಗಲಿ ನಿಮಗೆ 1 ತಿಂಗಳವರೆಗೆ ಅಥವಾ ಈ ತಿಂಗಳು ಬರೋದು ಮುಂದಿನ ತಿಂಗಳು ಬರೋದು ಇತ್ಯಾದಿ ಎಲ್ಲ ಲೇಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಯಾವುದೇ ಕೆಲಸ ಕಾರ್ಯಗಳು ವಿಳಂಬ ಆಗುವಂಥದ್ದು, ಕಾರ್ಯದಲ್ಲಿ ವಿಘ್ನಗಳು ಬರುವಂಥದ್ದು, ವ್ಯಾಪಾರ ವೃತ್ತಿ ಉದ್ಯೋಗದವರಿಗೆ ಈಗ ಸ್ವಲ್ಪ ಬಿಸ್ನೆಸ್ಗಳು ಡಲ್ ಹೊಡೆಯುವಂಥದ್ದು, ಅಂದರೆ ಯಾವಾಗಲೂ ಆಗುವಂಥ ವ್ಯಾಪಾರಕ್ಕಿಂತ ಈಗ ಸ್ವಲ್ಪ ಕಡಿಮೆ ವ್ಯಾಪಾರ ಆಗೋದು, ಅದು ತುಂಬ ಲಾಭ ಬರೋದು ಸ್ವಲ್ಪ ಎವರೇಜ್ ಆಗಿ ಸಾಧಾರಣ ಮಟ್ಟದ ಲಾಭಗಳು ಬರೋದು. ಹಾಗಾಗಿ ನಿಮಗೆ ಸ್ವಲ್ಪ ಈ ಕಾಲದಲ್ಲಿ ಸ್ವಲ್ಪ ತಾಳ್ಮೆ ತೃಪ್ತಿ ಬೇಕಾಗುತ್ತೆ. ಆತುರ ನಿರ್ಧಾರ ಬೇಡ. ಯಾವುದೇ ರೀತಿಯ ಒಂದು ಹೊಸ ವ್ಯಕ್ತಿಗಳ ಜೊತೆಗೆ ಒಪ್ಪಂದ ಮಾಡೋದಾಗಲಿ, ಅಪರಿಚಿತರಲ್ಲಿ ಏನಾದರೂ ನೀವು ಅಸೈನ್ಮೆಂಟು ಅಥವಾ ಅಗ್ರಿಮೆಂಟು ಮಾಡಲಿಕ್ಕೆಲ್ಲ ಹೋಗಬೇಡಿ. ಜೊತೆಗೆ ಯಾವುದೇ ರೀತಿಯ ಕಾನೂನು ವಿರೋಧಿಸುವಂಥ ಕೆಲಸ ಅಥವಾ ಈ ರೂಲ್ಸ್ ಬ್ರೇಕ್ ಮಾಡುವಂಥ ವಿಚಾರಕ್ಕೆಲ್ಲ ಕೈ ಹಾಕಬೇಡಿ. ಅದರಿಂದ ನಿಮ್ಮ ಮೇಲೆ ಕಾನೂನು ಕ್ರಮಗಳು ಬರ್ಬೋದು. ಅದೇ ರೀತಿ ನೀವು ಮನೆಯಲ್ಲಿ ಸ್ವಲ್ಪ ಶಾಂತ ಸ್ವಭಾವನ ಕಾಪಾಡ್ಕೊಳ್ಬೇಕು. ಮನೆ ಮಂದಿಗಳ ಜೊತೆಗೆ ನಿಮಗೆ ಈಗ ಕ್ರೋಧ, ಸಿಟ್ಟು, ಆತಂಕ ಹೆಚ್ಚಾಗುತ್ತೆ. ಮನೆಯಲ್ಲೂ ನಿಮಗೆ ಇದರಿಂದ ಬೇಜಾರಾಗುವಂಥ ಘಟನೆ ಜರುಗ್ಬೋದು. ವ್ಯಾಪಾರ ವೃತ್ತಿ ಜಾಗದಲ್ಲೂ ಬೇಜಾರಾಗುವಂಥ ಘಟನೆಗಳು ಆಗ್ಬೋದು. ಹಾಗಾಗಿ ಈ ಕಾಲದಲ್ಲಿ ತುಲಾರಾಶಿಯವರಿಗೆ ತಾಳ್ಮೆ ತುಂಬ ಬೇಕಾಗುತ್ತೆ. ಮಾತು, ನಡವಳಿಕೆಯಲ್ಲಿ, ಜೊತೆಗೆ ಹಣಕಾಸಿನ ಪೇಮೆಂಟು, ಇನ್ವೆಸ್ಟ್ಮೆಂಟ್ ಮತ್ತು ಹೂಡಿಕೆಗೆ ಆಗ ಅಷ್ಟೊಂದು ಉತ್ತಮ ಕಾಲ ಅಲ್ಲ. ಹಾಗಾಗಿ ಇಲ್ಲಿ ನಿಮಗೆ ನಿಮ್ಮ ನಿರ್ಧಾರಗಳು ರಾಂಗ್ ಅಥವಾ ತಪ್ಪು ನಿರ್ಧಾರ ಆಗ್ಬೋದಾಗಿದೆ. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಬೇಕು. ಜೊತೆಗೆ ನಿಮಗೆ ಈ ಕಾಲದಲ್ಲಿ ಅವಮಾನ, ಅಪಕೀರ್ತಿಗಳು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಯಾವುದೇ ವಿಚಾರದಲ್ಲೂ ಅಳೆದು ತೂಗಿ ನೀವು ನಿರ್ಧಾರ ತೆಗೆದುಕೊಳ್ಬೇಕು. ಕೊನೆಗೆ ಹೇಳುವಂಥ ಪ್ರಾರ್ಥನಾ ಮಾರ್ಗ ಅವಶ್ಯಕತೆ ಇರುತ್ತೆ ಈ ಆಗಸ್ಟ್ 5ರಿಂದ 28ರವರೆಗೆ ತುಲಾರಾಶಿಯವರಿಗೆ. ಮುಂದೆ ಗಮನಿಸೋಣ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ನಿಮ್ಮ ರಾಶಿಯಿಂದ 10 ಮತ್ತು 9ರ ಮನೆ. ಹಾಗಾಗಿ ಕರ್ಮಸ್ಥಾನ, ಭಾಗ್ಯಸ್ಥಾನದಲ್ಲಿ ಆಗುವಂಥ ವಕ್ರಗತಿಯಿಂದಾಗಿ ನಿಮ್ಮ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಸ್ವಲ್ಪ ನಿಧಾನಗತಿ ಆಗುತ್ತೆ. ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಸ್ವಲ್ಪ ಅಡೆತಡೆಗಳು, ವಿಘ್ನಗಳು ಬರ್ಬೋದು, ಅಥವಾ ಹಿಂದೆ ಆದಂಥ ಲಾಭ ಈಗ ನಷ್ಟವಾಗಿ ಪರಿಣಾಮ ಆಗ್ಬೋದು, ಅಥವಾ ಹಿಂದೆ ಆದಂಥ ಆದಷ್ಟು ವ್ಯಾಪಾರ ನಿಮಗೆ ಆಗದೇ ಇರುವಂಥದ್ದು, ಜೊತೆಗೆ ಮನೆಯಲ್ಲಿ ಮನಸ್ಸಲ್ಲಿ ಅಶಾಂತಿ ಮೂಡುವಂಥದ್ದು,
ಕಲಹ ವಾಗ್ವಾದಗಳು ಮನೆ ಮಂದಿಗೆ ಜೊತೆಗೆ ಅಥವಾ ನಿಮ್ಮ ಸಹೋದ್ಯೋಗಿಗಳ ಜೊತೆ ಕಲಹದ ವಾತಾವರಣ ಬರ್ಬೋದು. ನಿಮ್ಮ ಮೇಲೆ ಹೊಸದಾಗಿ ಆರೋಪಗಳು ಬರ್ಬೋದು. ಅದು ಯಾವುದೇ ರೀತಿಯ ಹಣಕಾಸಿನ ವಿಚಾರ ಇರ್ಬೋದು, ಅಥವಾ ಸ್ತ್ರೀ ಪುರುಷರ ವಿಚಾರ ಇರ್ಬೋದು, ಭೂಮಿ ವಿಚಾರ ಇರ್ಬೋದು. ಹಾಗಾಗಿ ಹೆಣ್ಣು ಹೊನ್ನು ಮಣ್ಣು ಅಂತ ಹೇಳ್ತೀವಿ. ಹೆಣ್ಣು ಹೊನ್ನು ಮಣ್ಣಿನ ಅಂತಹ ಒಂದು ಆರೋಪಗಳು ನಿಮ್ಮ ಮೇಲೆ ಬರುವಂಥದ್ದು. ಎಲ್ಲದಲ್ಲದೆ ನಿಮಗೆ ಈ ಕಾಲದಲ್ಲಿ ಆರೋಗ್ಯದಲ್ಲಿ ಏರುಪೇರು ಬರುತ್ತೆ. ಕೆಲವರಿಗೆ ಆ ವೀಕ್ನೆಸ್ ಬರುವಂಥದ್ದು, ನಿಶಕ್ತಿ ಬರುವಂಥದ್ದು, ಯಾವುದೇ ಕೆಲಸ ಮಾಡಲಿಕ್ಕೆ ಆಸಕ್ತಿ ಇರೋದಿಲ್ಲ, ಸೋಮಾರಿತನ ಬರುವಂಥದ್ದು. ಹಾಗಾಗಿ ಈ ಕಾಲದಲ್ಲಿ ಆರೋಗ್ಯದ ಬಗ್ಗೆ ಕಾಳಜಿ, ಹಣಕಾಸಿನ ಬಗ್ಗೆ ಕಾಳಜಿ, ಜೊತೆಗೆ ಯಾವುದೇ ರೀತಿಯ ಅವ್ಯವಹಾರ, ಅನೈತಿಕ ವಿಚಾರ ಇತ್ಯಾದಿಗಳ ಕೈ ಹಾಕದಂತೆ ನಿಮ್ಮ ನಡವಳಿಕೆಯನ್ನು ಶುದ್ಧವಾಗಿ ಇಟ್ಕೊಳ್ಬೇಕಾಗತ್ತೆ. ಅದು ಅಶುದ್ಧವಾಗಿದ್ದರೆ ಅದರ ಮೇಲಿಂದ ನಿಮಗೆ ಕಾನೂನು ಕ್ರಮ ಅಥವಾ ಏನಾದರೂ ಒಂದು ಪೆನಲ್ಟಿ, ಬಂಧನ ಇತ್ಯಾದಿಗಳ ಶಿಕ್ಷೆ ಆಗುವಂಥ ಅವಕಾಶಗಳು ಬರ್ಬೋದಾಗಿದೆ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಈ ಕಾಲದಲ್ಲಿ ತುಂಬ ಎಚ್ಚರಿಕೆ ಹೆಜ್ಜೆಬೇಕು. ಬುಧನು ನಿಮಗೆ ಅಷ್ಟೊಂದಿಗೆ ಪೂರಕವಾಗಿಲ್ಲ. ಬುಧನ ಚಲನೆ ಆಗಸ್ಟ್ 5ರಿಂದ 22ರವರೆಗೆ ನಿಮಗೆ ಈ ತನು ಮನ ಧನ ಮತ್ತು ನಡವಳಿಕೆ ಬಗ್ಗೆ ತುಂಬ ಎಚ್ಚರಿಕೆ ಹೆಜ್ಜೆಬೇಕು. ಕೊನೆಗೆ ಹೇಳುವಂಥ ಪ್ರಾರ್ಥನಾ ಮಾರ್ಗ, ಪರಿಹಾರ ಮಾರ್ಗ ನಿಮಗೆ ಅವಶ್ಯಕತೆ ಇರುತ್ತೆ ವೃಶ್ಚಿಕ ರಾಶಿಯವರಿಗೆ. ಮುಂದೆ ಗಮನಿಸೋಣ ಧನುಸ್ಸು ರಾಶಿಗೆ ಈ ಒಂದು ಬುಧನ ಚಲನೆ ವಕ್ರಿಗತಿ 9ರಿಂದ ಆರಂಭವಾಗಿ 8ರಲ್ಲಿ ಅಂತ್ಯಗೊಳ್ಳುತ್ತೆ. 9 ಮತ್ತು 8ರ ಸ್ಥಾನ. ಹಾಗಾಗಿ ಈ ಕಾಲದಲ್ಲಿ ನಿಮಗೆ ಹಣಕಾಸಿಗೆ ಸ್ವಲ್ಪ ಕೊರತೆ ಬರುವಂಥದ್ದು, ಆರೋಗ್ಯದಲ್ಲಿ ಏರುಪೇರು ಆಗುವಂಥದ್ದು, ಜೊತೆಗೆ ಜೀವನದಲ್ಲಿ ಏನಾದರೂ ನಿರಾಸಕ್ತಿ ಬರುವಂಥದ್ದು, ಜೊತೆಗೆ ಈಗಾಗಲೇ ಇದ್ದಂಥ ನಿಮಗೆ ಕಾಯಿಲೆಗಳು, ತೊಂದರೆಗಳು ಇದ್ದಂಥವರು ಇನ್ನಷ್ಟು ಆ ತೊಂದರೆಗಳು, ಅನಾರೋಗ್ಯ ಹೆಚ್ಚಳ ಆಗುವಂಥದ್ದು. ಹಾಗೆ ಆರೋಗ್ಯದ ಬಗ್ಗೆ ಪ್ರಥಮವಾಗಿ ಕಾಳಜಿ ಬೇಕು. ಜೊತೆಗೆ ಈಗಾಗಲೇ ನಿಮಗೆ ಯಾವುದೋ ನಿಶಕ್ತಿನೋ, ನಿತ್ರಾಣನೋ, ವೀಕ್ನೆಸ್ ಎಲ್ಲ ಕಾಡ್ತಾ ಇದ್ದರೆ ಈಗ ಅದು ಇನ್ನಷ್ಟು ಹೆಚ್ಚಳಾಗಿ ನಿಮಗೆ ಹೆಚ್ಚಿನ ಒಂದು ಅದರ ಚಿಕಿತ್ಸೆ ಅಥವಾ ಆರೋಗ್ಯ ತಪಾಸಣೆ ಖಂಡಿತ ಅವಶ್ಯಕತೆ ಇದೆ. ಹಾಗಾಗಿ ಸೂಕ್ತವಾಗಿ ವೈದ್ಯಕೀಯ ತಪಾಸಣೆ ಚಿಕಿತ್ಸೆಯನ್ನು ಮಾಡಿಕೊಳ್ಬೇಕಾಗಿದೆ ಧನುರಾಶಿಯವರು. ಅಲ್ಲದೆ ಈ ಕಾಲದಲ್ಲಿ ಗಂಡ ಹೆಂಡತಿರ ಮಧ್ಯೆ ಬಾಂಧವ್ಯದ ಕೊರತೆ, ತಂದೆ ಮಕ್ಕಳ ಮಧ್ಯೆ ಬಾಂಧವ್ಯ ಕೊರತೆ, ನಿಮ್ಮಿಬ್ಬರ ಮಧ್ಯೆ ಅವಮಾನ ಅದರ ಘಟನೆಗಳು, ಸಂಶಯದ ಘಟದ ಅನುಮಾನದ ಭೂತಗಳು ಕಾಡುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಅದೇ ರೀತಿ ಯಾವುದೇ ರೀತಿಯ ನಿಮ್ಮ ಒಂದು ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಹಾನಿ ಬರುತ್ತೆ, ಅಂದರೆ ನಷ್ಟ ಬರುತ್ತೆ. ಯಾವುದೇ ರೀತಿಯ ನಷ್ಟಗಳು ಬರುವಂಥದ್ದಾಗಲಿ, ಅಥವಾ ಅಲ್ಲಿ ಮಾಡುವಂಥ ಕೆಲಸ ಕಾರ್ಯಗಳು ವಿಳಂಬ ಆಗುವಂಥದ್ದಾಗಲಿ, ಅಥವಾ ನಿಮಗೆ ಸಿಗಬೇಕಾದ ಸವಲತ್ತುಗಳು ಈಗ ನಿರಾಕರಣೆಯಾಗಿ ಇನ್ನಷ್ಟು ವಿಳಂಬ ಆಗುವಂಥದ್ದು, ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ನಿರಾಸೆ ಆಗುವಂಥ ಘಟನೆಗಳು ಜರುಗೋದು, ಅವಕಾಶ ಜಸ್ಟ್ ಮಿಸ್ ಆಗುವಂಥದ್ದು ಎಲ್ಲ ಆಗ್ಬೋದು. ಹಾಗಾಗಿ ಈ ಒಂದು ಕಾಲದಲ್ಲಿ ಧನುರಾಶಿಯವರು ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು, ಎಚ್ಚರಿಕೆ ಹೆಜ್ಜೆ ಬೇಕು. ತುಂಬ ರಿಸ್ಕ್ ತೆಗೆದುಕೊಳ್ಳುವಂಥ ಯಾವುದೇ ರೀತಿಯ ಕೆಲಸಗಳಿಗೆ ಕೈ ಹಾಕೋದಾಗಲಿ, ಅಥವಾ ಒಂದು ವಾಮ ಮಾರ್ಗ ಅಥವಾ ಅಡ್ಡದಾರಿಯ ಮೂಲಕ ಒಂದು ಕೆಲಸ ಮಾಡೋದಕ್ಕೆ ಅದಕ್ಕೆಲ್ಲ ಕೈ ಹಾಕಬೇಡಿ. ಅದರಿಂದ ನಿಮಗೆ ತೊಂದರೆ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ಬೇಕು. ಇನ್ನು ಕೊನೆಗೆ ಹೇಳುವಂಥ ಪ್ರಾರ್ಥನಾ ಮಾರ್ಗ, ಪರಿಹಾರ ಮಾರ್ಗ ನಿಮಗೆ ಅವಶ್ಯಕತೆ ಇರುತ್ತೆ ಧನುರಾಶಿಯವರಿಗೆ. ಮುಂದೆ ಗಮನಿಸೋಣ ಮಕರ ರಾಶಿಗೆ ನಿಮ್ಮ ರಾಶಿಯಿಂದ ಮೊದಲು 8ನೇ ಮನೆ, ಜೊತೆಗೆ ಆ ಬಳಿಕ 21ರ ಬಳಿಕ 7ನೇ ಮನೆ. ಆಗ 8, 7ರ ಚಲನೆ ಅಷ್ಟು ಉತ್ತಮವಲ್ಲ. ಅಲ್ಲಿ ನಿಮಗೆ ಆರೋಗ್ಯದ ಮೇಲೆ ಪರಿಣಾಮ ಬೀರ್ಬೋದು. ಈಗಾಗಲೇ ಇದ್ದಂತಹ ಸಮಸ್ಯೆ ಉಲ್ಬಣ ಆಗ್ಬೋದು. ಆಹಾರದಿಂದ, ನೀರಿನಿಂದ ಆಗುವಂಥ ಆರೋಗ್ಯ ಸಮಸ್ಯೆ ಎದುರಾಗ್ಬೋದು. ಇನ್ನು ಕೆಲವರಿಗೆ ಹೊಟ್ಟೆ ನೋವು, ಗ್ಯಾಸ್ಟ್ರೈಟಿಸ್, ಪೈಲ್ಸ್ ಮುಂತಾದ ಸಮಸ್ಯೆಗಳು, ಇನ್ನು ಕೆಲವರಿಗೆ ಗರ್ಭಾಶಯ ಸಮಸ್ಯೆಗಳು ಅಥವಾ ಕಿಡ್ನಿ ಸ್ಟೋನ್ ಅಂತಹ ಸಮಸ್ಯೆಗಳು ಕೆಲವರಿಗೆ ಎದುರಾಗ್ಬೋದು. ಇನ್ಫೆಕ್ಷನ್ ಅಂತಹ ಸಮಸ್ಯೆಗಳು ಬರ್ಬೋದಾಗಿದೆ. ಹಾಗಾಗಿ ಈ ಕಾಲದಲ್ಲಿ ವಿಶೇಷವಾಗಿ ಮಕರ ರಾಶಿಯವರು ಆರೋಗ್ಯದ ಬಗ್ಗೆ ಮೊದಲನೇ ಕಾಳಜಿ ಬೇಕು. ಇನ್ನು ಎರಡನೇದಾಗಿ ಹಣಕಾಸಿನ ವಿಚಾರ ತುಂಬ ಒಂದು ಕಾಳಜಿ ಬೇಕಾಗಿದೆ. ಹಣಕಾಸು ನಷ್ಟ ಕಷ್ಟಗಳಾಗುವಂಥದ್ದು, ನಂಬಿಸಿ ಮೋಸ ಮಾಡೋದು, ತಪ್ಪು ಹೂಡಿಕೆ ಮಾಡೋದಾಗಲಿ, ಅಥವಾ ನಿಮ್ಮಲ್ಲಿದ್ದಂಥ ಹಣಕಾಸನ್ನು ಯಾರೋ ಬೇರೆ ಉದ್ದೇಶಕ್ಕೆ ಬಳಸ್ಕೊಂಡು ಅವರು ನಿಮಗೆ ಹಣವನ್ನು ಕೊಡದೇ ಇರುವಂಥ ಇಂಥದ್ದು ಘಟನೆಗಳು ಆಗ್ಬೋದು. ಹಾಗಾಗಿ ಹಣಕಾಸಿನ ಬಗ್ಗೆ ಇನ್ವೆಸ್ಟ್ಮೆಂಟ್ನ ಎಚ್ಚರಬೇಕು. ಆರೋಗ್ಯದಲ್ಲಿ ತುಂಬ ಕಾಳಜಿ ಬೇಕಾಗುತ್ತೆ. ಆರ್ಥಿಕವಾಗಿ ಅಲ್ಲಲ್ಲಿ ನಿಮಗೆ ಕಷ್ಟ ನಷ್ಟಗಳಾಗುವಂಥದ್ದು, ಅಥವಾ ನಿಮ್ಮ ಒಂದು ವಸ್ತು, ಒಡವೆ ಇತ್ಯಾದಿಗಳು ಸಹ ಕಳ್ಳತನ ಅಥವಾ ನಷ್ಟ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಕಾಲದಲ್ಲಿ ನಿಮಗೆ ತುಂಬ ಎಚ್ಚರಿಕೆ ಹೆಜ್ಜೆಬೇಕು. ಒಂದು ಉದ್ಯೋಗದಲ್ಲಿ ವೃತ್ತಿಲಿರೋರಿಗೆ ಮೇಲಾಧಿಕಾರಿಗಳಿಂದ ಕಿರುಕುಳ, ಮೇಲಾಧಿಕಾರಿಗಳಿಂದ ಒತ್ತಡಗಳು ಹೆಚ್ಚಳಾಗುತ್ತೆ. ಹಾಗಾಗಿ ಎಲ್ಲ ಮಕರ ರಾಶಿಯವರು ತಮ್ಮ ಆರೋಗ್ಯ, ಹಣಕಾಸು, ವ್ಯಾಪಾರ, ವೃತ್ತಿ, ಉದ್ಯೋಗದ ಬಗ್ಗೆ ತುಂಬ ಒಂದು ಕೇರ್ಫುಲ್ಲಾಗಿ ಇರಬೇಕಾಗತ್ತೆ. ಯಾವುದೇ ರೀತಿಯ ಅತಿರೇಕ ಆತುರ ನಿರ್ಧಾರ ಈಗ ಒಳ್ಳೆಯದಲ್ಲ. ಕೊನೆಗೆಳುವಂಥ ಪ್ರಾರ್ಥನಾ ಮಾರ್ಗ, ಪರಿಹಾರ ಮಾರ್ಗ ನಿಮಗೆ ಅವಶ್ಯಕತೆ ಇರುತ್ತೆ ಮಕರ ರಾಶಿಯವರಿಗೆ. ಮುಂದೆ ಗಮನಿಸೋಣ ಕುಂಭರಾಶಿಗೆ ವಕ್ರಿಗತಿ ನಿಮ್ಮ ರಾಶಿಯಿಂದ 7 ಮತ್ತು 6ರ ಸ್ಥಾನದಲ್ಲಿ ನಡೆಯುತ್ತೆ. ಅಲ್ಲಿ ಆತನು ಸಿಂಹದಲ್ಲಿರುವಾಗ 7ನೇ ಸ್ಥಾನ, ಆತನು ಕಟಕಕ್ಕೆ ಹೋದ 6ನೇ ಸ್ಥಾನ. ಹಾಗಾಗಿ ಇಲ್ಲಿ ಕುಂಭರಾಶಿಯವರಿಗೆ ಎರಡೂ ಸ್ಥಾನಗಳಲ್ಲಿ ಸ್ವಲ್ಪ ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ಆತಂಕ ಹೆಚ್ಚಾಗುತ್ತೆ. ವೈಯಕ್ತಿಕವಾಗಿ ಅಂದರೆ ಗಂಡ ಹೆಂಡತಿರ ರಿಲೇಷನ್ಶಿಪ್ ಇರ್ಬೋದು, ತಂದೆ ಮಕ್ಕಳ ರಿಲೇಷನ್ಶಿಪ್ ಮೇಲೆ ಸ್ವಲ್ಪ ಈಗ ಬಿರುಕು ಮೂಡುತ್ತೆ. ಅದು ನಿಮ್ಮ ಮಧ್ಯೆ ಭಿನ್ನಾಭಿಪ್ರಾಯ ಬರುತ್ತೆ. ತಂದೆಯ ಮಾತು ಮಕ್ಕಳ ಕೇಳೋದಿಲ್ಲ, ಅಥವಾ ಮಕ್ಕಳ ಮಾತು ತಂದೆಗೆ ಇಷ್ಟ ಆಗೋದಿಲ್ಲ. ಮುಂತಾದೊಂದು ಎಲ್ಲ ಪರಿಣಾಮಗಳು ಮನಸ್ಸಿನ ಮೇಲೆ ಅಡ್ಡ ಪರಿಣಾಮ ಬೀರಬಹುದಾಗಿದೆ. ಜೊತೆಗೆ ಗಂಡ ಹೆಂಡತಿರ ಮಧ್ಯೆ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಈಗಾಗಲಿದ್ದಂಥ ಜಗಳ ಅಲ್ಲಿ ಇನ್ನಷ್ಟು ಉಲ್ಬಣ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಕಾಲದಲ್ಲಿ ವಾಗ್ವಾದ, ಕಲಹ, ಆತಂಕ ಇದನ್ನು ಕಡಿಮೆ ಮಾಡಿಕೊಳ್ಳಿ. ತಾಳ್ಮೆಯನ್ನು ವಹಿಸ್ಕೋಬೇಕು. ಮಾತಿನಲ್ಲಿ ತುಂಬ ನಿಗಾ ಬೇಕು. ಯಾವುದೇ ರೀತಿಯ ಅನೈತಿಕ ವಿಚಾರಗಳಿಗೆ, ಅನೈತಿಕ ಸಂಬಂಧಗಳಿಗೆ ಕೈ ಹಾಕಿದರೆ ಅದರಲ್ಲಿ ನೀವು
ನಿಮ್ಮ ಮೇಲೆ ಕ್ರಮಗಳು ಆಗುವಂಥ ಸಾಧ್ಯತೆ ಈಗ ಬರ್ಬೋದಾಗಿದೆ. ಅಲ್ಲದೆ ಈ ಕಾಲದಲ್ಲಿ ಈ ಕುಂಭರಾಶಿಯವರಿಗೆ ಮಕರ ರಾಶಿಯವರಿಗೆ ಶತ್ರುಗಳು ಹೆಚ್ಚಳಾಗುತ್ತಾರೆ. ನಿಮಗೆ ಅನೇಕ ರೀತಿಯ ಗುಪ್ತ ಶತ್ರುಗಳು ಮೂಡ್ಬೋದು. ನಿಮ್ಮ ಒಂದು ವೃತ್ತಿ ವ್ಯಾಪಾರದಲ್ಲಿ ಪ್ರತಿಸ್ಪರ್ಧಿಗಳು ಹೆಚ್ಚಳಾಗ್ಬೋದು. ಅವರೇ ನಿಮಗೆ ಶತ್ರುಗಳಾಗಿ ಪರಿಣಾಮ ಆಗ್ಬೋದು. ಹಾಗಾಗಿ ಈ ಕಾಲದಲ್ಲಿ ಮಕರ ರಾಶಿಯವರು ಮೈಯೆಲ್ಲ ಕಣ್ಣಾಗಿರಬೇಕು. ಆರೋಗ್ಯ ವಿಚಾರ, ಹಣಕಾಸು ವಿಚಾರ, ನಡೆವಳಿಕೆ ವಿಚಾರ ಎಲ್ಲ ವಿಚಾರ ತುಂಬ ತನುಮಾನ ಧನದ ಎಚ್ಚರಿಕೆ ಬೇಕು ಮಕರ ರಾಶಿಯವರ ಜೊತೆಗೆ. ಮಕರ ರಾಶಿಯವರು ಕೊನೆಗೊಳ್ಳುವಂಥ ಪ್ರಾರ್ಥನಾ ಮಾರ್ಗವನ್ನು ಅನುಸರಣೆ ಮಾಡಬೇಕಾಗತ್ತೆ. ಮುಂದೆ ಕುಂಭರಾಶಿಗೆ 7 ಮತ್ತು 6ರ ಸ್ಥಾನ 7, 6ರಲ್ಲಿ ಅಲ್ಲಿ ನಿಮಗೆ ವಿಶೇಷವಾಗಿ ಈ ಗಂಡ ಹೆಂಡತಿಯರ ಬಾಂಧವ್ಯದಲ್ಲಿ ಕೊರತೆ ಬರುವಂಥದ್ದು, ದಾಂಪತ್ಯದಲ್ಲಿ ಏನೋ ತೊಂದರೆಗಳು ಬರುವಂಥದ್ದು, ದಾಂಪತ್ಯದಲ್ಲಿ ಬಿರುಕು ಬರುವಂಥದ್ದು, ದಾಂಪತ್ಯದಲ್ಲಿ ಏನಾದರೂ ನಿಮ್ಮ ಮಧ್ಯೆ ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆ ಇರುತ್ತೆ. ಅಲ್ಲದೆ ಈ ಒಂದು ವೃತ್ತಿ ವ್ಯಾಪಾರದಲ್ಲಿ ಅಡೆತಡೆಗಳು ಬರುವಂಥ ನಷ್ಟಗಳು ಆಗುವಂಥದ್ದು, ದೂರ ಪ್ರಯಾಣದಲ್ಲಿ ಏನೋ ತೊಂದರೆಗಳು ಬರುವಂಥ ಸಾಧ್ಯತೆ. ಅಲ್ಲದೆ ನಿಮಗೆ ಗುಪ್ತ ಶತ್ರುಗಳ ಕಾಟ, ಹಿತಶತ್ರುಗಳ ಕಾಟ ಹೆಚ್ಚಾಗುತ್ತೆ. ನಿಮ್ಮ ಮಿತ್ರರು ನಿಮಗೆ ಶತ್ರುಗಳಾಗಿ ಪರಿಣಾಮ ಆಗ್ಬೋದು, ಅಥವಾ ಹಿಂದೆ ಮಿತ್ರರಾಗಿದ್ದರೂ ನಿಮಗೆ ಈಗ ಶತ್ರುಗಳಾಗಿ ನಿಮಗೆ ಚೆನ್ನಾಗಿ ಮಾಡುವಂಥದ್ದು. ಹಾಗಾಗಿ ಈ ಕಾಲದಲ್ಲಿ ನಿಮಗೆ ವೈಯಕ್ತಿಕ ವಿಚಾರ, ದಾಂಪತ್ಯ ವಿಚಾರ, ಮಾತಿನ ವಿಚಾರ ಎಚ್ಚರಿಕೆ ಬೇಕು. ಜೊತೆಗೆ ಶತ್ರುಗಳ ಬಗ್ಗೆ ಸ್ವಲ್ಪ ತುಂಬ ಗಮನ ಹೆಚ್ಚು ಬೇಕಾಗುತ್ತೆ. ಆಕಸ್ಮಿಕವಾಗಿ ಶತ್ರುಗಳ ಮೂಲಕ ನಷ್ಟ ಕಷ್ಟಗಳು ಆಗುವಂಥ ಸಾಧ್ಯತೆ ಇರುತ್ತೆ ಕುಂಭರಾಶಿಯವರಿಗೆ. ಹಾಗಾಗಿ ಕುಂಭರಾಶಿಯವರು ಕೊನೆಗೊಳ್ಳುವಂಥ ಪ್ರಾರ್ಥನಾ ಮಾರ್ಗ ಅಥವಾ ಪರಿಹಾರದ ಮಾರ್ಗ ಅನುಸರಣೆ ಮಾಡಬೇಕಾಗತ್ತೆ. ಮುಂದೆ ಗಮನಿಸೋಣ ಮೀನರಾಶಿಗೆ ಈ ಒಂದು ಕಾಲದಲ್ಲಿ ಬುಧನ ವಕ್ರೀಗತಿ ಚಲನೆ ಆಗಸ್ಟ್ 5ರಿಂದ 28ರವರೆಗೆ ಹೆಚ್ಚೇನು ಉತ್ತಮ ಫಲಗಳ ನಿರೀಕ್ಷೆ ಇರೋದಿಲ್ಲ. 6ನೇ ಸ್ಥಾನ ಮತ್ತು 5ನೇ ಸ್ಥಾನದವಾಗಿರೋದ್ರಿಂದ ನಿಮಗೆ ಶತ್ರು ಪೀಡೆಗಳು ಹೆಚ್ಚಳಾಗುತ್ತೆ. ನಿಮ್ಮ ಒಂದು ವೃತ್ತಿ ವ್ಯಾಪಾರದಲ್ಲಿ ಅಡೆತಡೆಗಳು ಬರುವಂಥದ್ದು, ಗುಪ್ತ ಶತ್ರುಗಳ ಕಾಟ ಹೆಚ್ಚಳಾಗುವಂಥದ್ದು, ಸ್ತ್ರೀಯರಿಗೆ ಪುರುಷರಿಗೆ ಸ್ತ್ರೀಯರಿಂದ ತೊಂದರೆಗಳು ಈಗ ಹೆಚ್ಚಳಾಗುತ್ತೆ. ಉದಾಹರಣೆಗೆ ನೀವು ಒಂದು ಕೆಲಸ ಮಾಡುವಂಥ ಕಂಪನಿಯ ಉದ್ಯೋಗ ಸ್ಥಾನ ಆಫೀಸ್ ಇರುತ್ತೆ. ಅಲ್ಲಿ ಆಫೀಸಲ್ಲಿರುವಂಥ ಮಹಿಳಾ ಸಿಬ್ಬಂದಿಯಿಂದ ಪುರುಷರಿಗೆ ಏನಾದರೂ ಅಪವಾದ ಆರೋಪಗಳು ಬರೋದು, ಅಥವಾ ಪುರುಷ ಸಿಬ್ಬಂದಿ ಇದ್ದರೆ ಈ ಮೀನರಾಶಿಯವರು ಅವರಿಗೆ ಈ ಮಹಿಳಾ ಸಿಬ್ಬಂದಿಯ ತೊಂದರೆಗಳು ಬರ್ಬೋದು. ಹಾಗಾಗಿ ಪರಸ್ಪರ ವಿರುದ್ಧ ಲಿಂಗದ ತೊಂದರೆಗಳು ಬರುತ್ತೆ. ಜೊತೆಗೆ ಈ ಕಾಲದಲ್ಲಿ ಶತ್ರು ಪೀಡೆ ಹೆಚ್ಚಳಾಗುತ್ತೆ. ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಸವಾಲುಗಳು, ಸಂಕಷ್ಟಗಳು ಜಾಸ್ತಿ ಆಗುತ್ತವೆ. ನೀವು ಸರಿಯಾಗಿ ಮಾಡಿದ ಕೆಲಸದ ಮೇಲೆ ತಪ್ಪು ಆರೋಪ ಹೊರಿಸಿದಾಗಲೂ ಅಥವಾ ಇನ್ನೊಬ್ಬರು ಮಾಡಿದ ತಪ್ಪನ್ನು ನಿಮ್ಮ ತಲೆಗೆ ಕಟ್ಟುವುದಾಗಲಿ ಅವೆಲ್ಲ ಘಟನೆಗಳು ಆಗ್ಬೋದು. ಹಣಕಾಸಿನ ಕೊರತೆ ನಿಮಗೆ ಎದುರಾಗಿ ಸಾಲ ಮಾಡುವಂಥ ಪರಿಸ್ಥಿತಿ ಎದುರಾಗ್ಬೋದು. ಈಗಾಗಲೇ ಮಾಡಿದ ಸಾಲಕ್ಕೆ ಮತ್ತಷ್ಟು ಸಾಲಗಳನ್ನು ಮಾಡುವಂಥ ಪ್ರಮೇಯ ಬರ್ಬೋದಾಗಿದೆ. ಹಾಗಾಗಿ ಈ ಕಾಲದಲ್ಲಿ ನಿಮ್ಮ ವೈಯಕ್ತಿಕ ವಿಚಾರ, ಉದ್ಯೋಗ ವ್ಯಾಪಾರ ವಿಚಾರ, ಹಣಕಾಸಿನ ವಿಚಾರ ತುಂಬ ಎಚ್ಚರಿಕೆ ಬೇಕು. ಅಲ್ಲದೆ ಕಿರಿಯರ ಜೊತೆಗೆ ನಿಮಗೆ ಸ್ವಲ್ಪ ಈ ಕಾಲದಲ್ಲಿ ಜಗಳ ಜಾಸ್ತಿ ಆಗುತ್ತೆ. ಕಿರಿಯರು ನಿಮ್ಮ ಜೊತೆಗಳ ಮಾಡೋದು, ನಿಮ್ಮದೇ ಮನೆಯ ಮಕ್ಕಳಿರ್ಬೋದು, ನಿಮ್ಮದೇ ಸಹೋದರ ಇರ್ಬೋದು, ಅಥವಾ ನಿಮ್ಮ ಕೆಲಸದ ಜಾಗದಲ್ಲಿರುವಂಥ ಜೂನಿಯರ್ಗಳಿರ್ಬೋದು. ಹಾಗಾಗಿ ಕಿರಿಯರ ಜೊತೆಗೆ ನಿಮಗೆ ಈಗ ವಾಗ್ವಾದಗಳು ಕಲಗಳಾಗುತ್ತೆ. ಕಿರಿಯರು ನಿಮ್ಮ ಮೇಲೆ ಆರೋಪ ಆಪಾದನೆ ಮಾಡ್ತಾರೆ. ಅವೆಲ್ಲವೂ ನಿಮಗೆ ಇನ್ನಷ್ಟು ನಿಮ್ಮ ವೈಯಕ್ತಿಕವಾಗಿ ಅಡೆತಡೆಗಳನ್ನು ಮಾಡ್ಬೋದಾಗಿದೆ. ಜೊತೆಗೆ ನಿಮಗೆ ಈ ಕಾಲದಲ್ಲಿ ಒಂದು ನಾಸ್ತಿಕ ಭಾವನೆ, ದೇವರ ಮೇಲೆ ಒಂದು ಸಿಟ್ಟು ಬರುವಂಥದ್ದು, ದೇವತಾ ಕಾರ್ಯಗಳು ಮಾಡಲಿಕ್ಕೆ ಇಷ್ಟ ಬರೋದಿಲ್ಲ. ಅಂತಹ ನಾಸ್ತಿಕ ಭಾವನೆಗಳು ಸಹ ಕೆಲವೊಬ್ಬರಿಗೆ ಈಗ ಈ ಕಾಲದಲ್ಲಿ ವಕ್ರೀಗತಿಯಲ್ಲಿ ಹೆಚ್ಚಾಗುತ್ತೆ ಮೀನರಾಶಿಯವರು. ಹಾಗಾಗಿ ಮೀನರಾಶಿಯವರು ತಮ್ಮ ವೈಯಕ್ತಿಕ ಜೀವನವನ್ನು, ಮಾತನ್ನು, ನಡವಳಿಕೆಯನ್ನು, ಮನಸ್ಸನ್ನು ನಿಯಂತ್ರಣ ಮಾಡಿಕೊಳ್ಬೇಕು. ಜೊತೆಗೆ ಮನಸ್ಸಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಇಂಪ್ಯಾಕ್ಟ್, ನಕಾರಾತ್ಮಕ ಭಾವನೆ, ನಾಸ್ತಿಕ ಭಾವನೆ ಬರದಂತೆ ಮನೋನಿಯಂತ್ರಣ ಮಾಡಬೇಕಾಗತ್ತೆ. ಇನ್ನು ಈಗ ಕೊನೆಗೆ ಹೇಳುವಂಥ ಪ್ರಾರ್ಥನಾ ಮಾರ್ಗ, ಪರಿಹಾರ ಮಾರ್ಗ ನಿಮಗೆ ಅವಶ್ಯಕತೆ ಇರುತ್ತೆ ಮೀನರಾಶಿಯವರಿಗೆ. ಎಲ್ಲವೂ ಸಂಕ್ಷಿಪ್ತವಾಗಿ ಬುಧನ ವಕ್ರಗತಿ ಆಗಸ್ಟ್ 5ರಿಂದ 28ರವರೆಗಿನ ಅವಧಿಯ ವಕ್ರಗತಿಯ ಒಂದು ಪರಿಣಾಮವನ್ನು 12 ರಾಶಿಗಳ ಮೇಲೆ ವಿವರಣೆ ಮಾಡಿದ್ದೇನೆ. ಈ ಒಂದು ಅಡ್ಡ ಪರಿಣಾಮವನ್ನು ನಾವು ಹೇಗೆ ನಿಯಂತ್ರಣ ಮಾಡುವುದಂದರೆ ವಿಶೇಷವಾಗಿ ದೈವ ಭಕ್ತಿ ಅಂದರೆ ದೇವರ ಭಕ್ತಿ ಮಾಡುವಂಥದ್ದು. ವಿಶೇಷವಾಗಿ ಈ ಬುಧನ ಅಡ್ಡ ಪರಿಣಾಮ ಅಂದರೆ ನಾವು ಗಣೇಶ ಮತ್ತು ನಾರಾಯಣ ಅಥವಾ ವಿಷ್ಣುವಿನ ಭಕ್ತಿ ಮಾಡುವಂಥದ್ದು. ಹಾಗೆ ಗಣೇಶನಿಗೆ ಸಂಬಂಧಪಟ್ಟ ಶ್ಲೋಕ, ಗಣೇಶನ ಮಂತ್ರ, ಗಣೇಶನ ಒಂದು ಮೂಲ ಮಂತ್ರವಾದ ಓಂ ಗಂ ಗಣಪತಿ ಎನ್ನುವ, ಓಂ ಗಂ ಗಣಪತಿ ಎನ್ನುವ, ಓಂ ಗಂ ಗಣಪತಿ ಎನ್ನುವ ಎಂಬಂತಹ ಗಣೇಶನ ಮೂಲ ಮಂತ್ರವನ್ನು 108 ಬಾರಿನ 21 ಬಾರಿನ ಜಪ ಮಾಡಿದರೆ ಖಂಡಿತ ಈ ಬುಧನ ದೋಷ ನಿರ್ಣಯತೆ. ಅಥವಾ ನಾರಾಯಣ ಅಥವಾ ವಿಷ್ಣು, ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ, ಹರೇ ರಾಮ್ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ಮುಂತಾದ ಹಲವಾರು ವಿಷ್ಣುವಾಗಿ ನಾರಾಯಣಗೆ ಸಂಬಂಧಪಟ್ಟ ನಾಮ ಹೇಳ್ಬೋದು. ವೆಂಕಟೇಶ್ವರನ ನಾಮ ಹೇಳ್ಬೋದು, ಅಥವಾ ರಂಗನಾಥ ಸ್ವಾಮಿ, ಶ್ರೀರಾಮಚಂದ್ರ, ಶ್ರೀಕೃಷ್ಣ ಮುಂತಾದ ಈ ವಿಷ್ಣುವಿನ ಯಾವುದೇ ರೂಪದಲ್ಲಿ ಭಕ್ತಿ ಮಾಡು ಸಹ ಈ ಬುಧನ ವಕ್ರದೋಷ ನಿವಾರಣೆಗೆ ಬಹಳ ಒಂದು ಉತ್ತಮವಾದ ಪರಿಹಾರ. ಹಾಗಾಗಿ ಭಕ್ತಿ ಮಾರ್ಗವನ್ನು ಸರಳವಾಗಿ ಎಲ್ಲರೂ ಮಾಡ್ಬೋದು, ಯಾರೂ ಮಾಡ್ಬೋದು. ಜೊತೆಗೆ ದೋಷ ಇದ್ದಂಥವ್ರು ಅದು ಇಲ್ಲದೇ ಇದ್ದವರು ಯಾರೂ ಸಹ ಇದನ್ನು ನಿರಂತರವಾಗಿ ಮಾಡ್ಬೋದು. ಜೊತೆಗೆ ಈ ವಿಷ್ಣು ದೇವಾಲಯಗಳಲ್ಲಿ ತುಳಸಿ ಮಾಲೆ ಅರ್ಪಣೆ, ಸತ್ಯನಾರಾಯಣ ಪೂಜೆ ಸಾಮೂಹಿಕವಾಗಿ ನಡೆದರೆ ನಿಮ್ಮ ಹೆಸರಲ್ಲಿ ಒಂದು ಸಾಮೂಹಿಕ ಸತ್ಯನಾರಾಯಣ ಪೂಜೆಯನ್ನು ಮಾಡಿಸುವಂಥದ್ದು. ಅದೇ ರೀತಿ ಯಾವುದೇ ರೀತಿಯ ವಿಷ್ಣು ಆಲಯದಲ್ಲಿ ಬೇರೆ ರೀತಿಯ ಅರ್ಚನೆ, ಅಭಿಷೇಕ ಇತ್ಯಾದಿಗಳನ್ನು ಮಾಡೋದು ಒಳ್ಳೆಯದಾಗುತ್ತೆ. ಗಣಪತಿ ದೇವಾಲಯದಲ್ಲಿ ಅರ್ಚನೆ, ಅಭಿಷೇಕ ಆಗಲಿ, ಅಥವಾ ಗಣಪತಿಗೆ ದೂರ್ವೆ ಅಥವಾ ಗರಿಕೆ ಹುಲ್ಲನ್ನು ಸಮರ್ಪಣೆ ಮಾಡೋದು ಮುಂತಾದವು ಮಾಡೋ ಸಹ ಉತ್ತಮವಾದ ಪರಿಹಾರ. ಗಣೇಶ ಮತ್ತು ನಾರಾಯಣನ ಭಕ್ತಿಯಿಂದ ಖಂಡಿತ ಈ ಬುಧನ ದೋಷ ನಿವಾರಣೆ ಆಗೋದು ಅಂತ ಸರಳ ಮಾರ್ಗವನ್ನು ಹೇಳಿದ್ದೇನೆ. ಅದೇ ರೀತಿ ಬುಧನಿಗೆ ಸಂಬಂಧಪಟ್ಟ ಶ್ಲೋಕ ನಿಮಗೆಲ್ಲರೂ ಗೊತ್ತಿರುತ್ತೆ. ಪ್ರಿಯಾಂಗು ಕಲಿಕಾಶಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ. ಇದು ನವಗ್ರಹಗಳ ಸ್ತೋತ್ರ ವ್ಯಾಸರಹಿತವಾಗಿ ಬರುತ್ತದೆ. ಅದರಲ್ಲಿ 9 ಗ್ರಹಗಳದ್ದು ಬರುತ್ತೆ. ಆಸಕ್ತಿ ಇದ್ದರೆ 9 ಗ್ರಹಗಳದ್ದು ಶ್ಲೋಕ ಹೇಳ್ಕೊಳ್ಬೋದು, ಅದು ಒಳ್ಳೆಯದೇ. ಅಥವಾ ಯಾರಿಗೆ 9 ಶ್ಲೋಕ ಹೇಳ್ಕೊಳ್ಳಿಕ್ಕೆ ಬರೋದಿಲ್ಲ ಅಂಥವ್ರಿಗೆ ಒಂದು ಶ್ಲೋಕ, ಪ್ರಿಯಂಗು ಕಲಿಕಾಶಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ
ತಂ ಬುಧಂ ಪ್ರಣಮಾಮ್ಯಹಂ ಅಂತ ಹೇಳುವಂಥದ್ದು ಒಂದು ಶ್ಲೋಕವನ್ನು ನೀವು 5 ಬಾರಿ ಹೇಳ್ಕೊಳ್ಳಿ. ಯಾಕಂದರೆ 5 ಅನ್ನೋದು ಬುಧನಿಗೆ ಸಂಬಂಧಪಟ್ಟ ಸಾಂಕೇತಿಕವಾದ ನಂಬರ್ ಸಂಖ್ಯೆ ಆಗಿರುತ್ತೆ. ಇನ್ನು ಅದಲ್ಲದೆ ಬುಧನ ಪೀಡಾ ಪರಿಹಾರ ಸ್ತೋತ್ರ ಇರುತ್ತೆ. 9 ಗ್ರಹಗಳದ್ದು ಇರುತ್ತೆ, ಅದನ್ನು ಹೇಳ್ಕೊಬೋದು. ಅಥವಾ ಯಾರಿಗೆ 9 ಗ್ರಹಗಳದ್ದು ಹೇಳ್ಕೊಳ್ಳೋಷ್ಟು ಸಮಯ ಅವಕಾಶ ಇಲ್ಲ ಅಂಥವರು ಈ ಬುಧನ ಪೀಡಾ ಪರಿಹಾರ ಸ್ತೋತ್ರ ಈ ರೀತಿ ಬರುತ್ತೆ. ಉತ್ಪಾತೋ ರೂಪೋ ಜಗತಾಂ ಚಂದ್ರಪುತ್ರೋ ಮಹಾದ್ಯುತಿ ಸೂರ್ಯ ಪ್ರಿಯಕರೋ ವಿದ್ವಾನ್ ಪೀಡಾ ಹರತು ಮೇ ಬುಧಃ. ಈ ರೀತಿ ಆ ಬುಧನ ಪೀಡಾ ಪರಿಹಾರ ಸ್ತೋತ್ರ ಮತ್ತೊಮ್ಮೆ ಹೇಳ್ತೇನೆ, ಕೇಳಿಸ್ಕೊಳ್ಳಿ. ಉತ್ಪಾತ ರೂಪೋ ಜಗತಾಂ ಚಂದ್ರಪುತ್ರೋ ಮಹಾದ್ಯುತಿ ಸೂರ್ಯ ಪ್ರಿಯಕರೋ ವಿದ್ವಾನ್ ಪೀಡಾ ಹರತು ಮೇ ಬುಧಃ ಅನ್ನೋದು ಸರಳವಾದ ಬುಧನ ಪೀಡಾ ಪರಿಹಾರ ಸ್ತೋತ್ರ. ಇದನ್ನು 5 ಬಾರಿ ಆಗಲತ್ತೆ. ನಿಮಗೆ ಎಷ್ಟು ಅದೃಷ್ಟ ಇದನ್ನು ಅಂತ ಹೇಳುವಂಥದ್ದು ಬೆಳಗ್ಗೆನೋ ಸಾಯಂಕಾಲ ಯಾವಾಗಲೂ ಇದನ್ನು ಉತ್ತರಾಭಿಮುಖವಾಗಿ ಹೇಳಿಕೊಳ್ಳುವಂಥದ್ದು ಒಳ್ಳೆಯದಾಗುತ್ತೆ. ಹಾಗಾಗಿ ಈ ಗಣೇಶ, ನಾರಾಯಣ, ಬುಧನ ಸ್ತೋತ್ರ, ಬುಧನ ಪೀಡಾ ಪರಿಷತ್ ಇದನ್ನು ಯಾವುದನ್ನು ಹೇಳ್ಕೊಳ್ಳೋದು ಭಾಳ ಉತ್ತಮವಾದ ಪರಿಹಾರ ಭಕ್ತಿ ಮಾರ್ಗದಿಂದ. ಅಥವಾ ಇನ್ಯಾರಿಗೆ ದಾನ ಧರ್ಮ ಮಾಡುವಂಥ ಆಸಕ್ತಿ ಇದೆ ಅಥವಾ ಅಂಥ ಒಂದು ಹಣಕಾಸಿನ ನಮಗೆ ಸೌಲಭ್ಯ ಉತ್ತಮವಾಗಿದೆ ಅಂಥವರು ದಾನ ಧರ್ಮ ಸಹ ಮಾಡೋದು. ಹೆಸರು ಕಾಳು, ಹೆಸರು ಬೇಳೆನ ದಾನವಾಗಿ ಕೊಡುವಂಥದ್ದು. ಹೆಸರು ಕಾಳಿನಿಂದ ಮಾಡಿದ ಉತ್ಪನ್ನ, ಹೆಸರು ಬೇಳೆಯಿಂದ ಮಾಡಿದ ಉತ್ಪನ್ನ, ಹೆಸರು ಕಾಳಿನ ಈ ಕಿಚಡಿಯನ್ನು, ಪೊಂಗಲನ್ನು ಕೊಡುವಂಥದ್ದು. ಅಥವಾ ಇದರಿಂದ ಮಾಡಿದ ಏನಾದರೂ ಇನ್ನಿತರ ತಿಂಡಿ ತಿನಿಸನ್ನು ನೀವು ದಾನವಾಗಿ ಕೊಡುವಂಥದ್ದು, ಅನ್ನದಾನದಕ್ಕೆ ಸಹಾಯ ಮಾಡುವಂಥದ್ದು. ಜೊತೆಗೆ ಈ ಹಣ್ಣು ತರಕಾರಿಗಳನ್ನು, ಹಸಿರು ತರಕಾರಿಗಳನ್ನು, ಸೊಪ್ಪು ತರಕಾರಿಗಳನ್ನು ಸಹ ದಾನ ಮಾಡೋದು ಉತ್ತಮ. ಅದೇ ರೀತಿ ಬಟ್ಟೆ ಬರೆಗಳನ್ನು ಸಹ ದಾನ ಮಾಡೋದು ಉತ್ತಮ. ಅಥವಾ ಪುಸ್ತಕ ಲೇಖನ ಸಾಮಗ್ರಿಗೆ ಸಹ ಬುಧನು ಪುಸ್ತಕ ಲೇಖನ ಸಾಮಗ್ರಿಗಳು ಸಹ ಕಾರಕನಾಗಿದ್ದಾನೆ, ಅಂತಹ ವಸ್ತುಗಳನ್ನು ದಾನವಾಗಿ ಕೊಡ್ಬೋದು. ಅದೇ ರೀತಿ ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಅವರ ಒಂದು ವಿದ್ಯಾಭ್ಯಾಸಕ್ಕೆ ಸ್ಕಾಲರ್ಶಿಪ್ ರೂಪದಲ್ಲಿ ಹಣ ಸಹಾಯವನ್ನು ಸಹ ಮಾಡ್ಬೋದಾಗಿದೆ. ಹಾಗೆಯೇ ಈ ತೃತೀಯ ಲಿಂಗಿಗಳಿಗೆ ಸಹ ಬುಧವಾರದಂದು ಏನಾದರೂ ಕೊಡುಗೆಗಳನ್ನು, ಹಣವನ್ನು ಅವರಿಗೆ ಸಹಾಯ ಮಾಡೋದು ಸಹ ಉತ್ತಮ. ಬುಧನು ತೃತೀಯ ಲಿಂಗಿಗಳ ಒಂದು ಸೂಚಕನಾಗಿದ್ದಾನೆ. ಹಾಗಾಗಿ ಈ ಬುಧನ ದೋಷ ಪರಿಹಾರವಾಗಿ ಇಂಥ ಒಂದು ದಾನ ಧರ್ಮಗಳನ್ನು ಸಹ ಮಾಡ್ಬೋದು ಬುಧವಾರದಂದು, ಅಥವಾ ಯಾವುದೇ ದಿನದಂದು ದಾನ ಧರ್ಮ ಸಹ ಮಾಡ್ಬೋದು. ಅಥವಾ ನವಗ್ರಹಗಳ ಧಾನ್ಯವನ್ನು ಸಹ ದಾನವಾಗಿ ಕೊಡ್ಬೋದು. ಹಾಗಾಗಿ ಈ ಹಲವಾರು ಉಪಾಯಗಳು ಇವೆ. ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗ ಇವನ್ನು ಯಾವುದೇ ಅನುಸರಣೆ ಮಾಡಿಕೊಳ್ಳಿ. ತಮಗೆಲ್ಲರಿಗೂ ಈ ಬುಧನ ವಕ್ರಗತಿ ಅವಧಿಯಲ್ಲಿ ಯಾವುದೇ ರೀತಿಯ ದೋಷಗಳು, ತೊಂದರೆಗಳು ಬಾರದಿರಲಿ. ಭಗವತ್ ಕೃಪೆಯಿಂದ ತಮಗೆಲ್ಲರಿಗೂ ಆಯುರೋಗ್ಯ ಶೀಘ್ರ ಜೀವನಗಳು ಸಿದ್ಧಿಯಾಗಲಿ. ಈ ವಾಹಿನ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡೋದು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸರ್ವೇಷಾಂ ಸದ್ಭಗವಾನ್ ಭವಂತು.